ಶತ್ರು ನಿರ್ಮೂಲನಾ ಯಾಗ, ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನ ಯಾಗ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದರೂ ಯಾಕೆ? ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಹೇಟ್ ಹಾಕೋ ಜನಗಳು ತುಂಬ ಜನ ಇರ್ತಾರೆ, ಗೊತ್ತಾಗೋದಿಲ್ಲ. ನೀನು ಒಳ್ಳೆಯವನ ಕೆಟ್ಟವನ ಅಂತ ತಾಯಿ ಕೇಳಲ್ಲ. ನನ್ನ ಆರಾಧನೆ ಮಾಡ್ದ, ನನ್ನ ಹತ್ರ ವಿದ್ಯೆ ಕಲ್ತಿರೋ ಹುಡುಗರು ಇವತ್ತು ಪಾಠಶಾಲೆಯನ್ನು ಇಟ್ಟಿದ್ದಾರೆ, ಅವರೇ ಒಂದು ಸಂಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಜನ ನೆಗೆಟಿವ್ ಕಮೆಂಟ್ಗಳನ್ನ ಹಾಕಿರೋದು ನೋಡಿದೆ. ಆಮೇಲೆ ಯಾವುದೋ ಒಂದು ಬೇರೆಯ ವಾಹಿನಿ ಇವ್ರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದನ್ನು ಕೂಡ ಕೇಳಿದೆ. ನನ್ನ ನೀನು ಟೆಸ್ಟ್ ಮಾಡಂಗೆ ಬಂದಿದ್ರೆ ದಯವಿಟ್ಟು ಓಪನ್ ಆಗಿ ಹೇಳ್ತೀನಿ, ನೀನೇ ಬಟನ್ ಕ್ಯಾಮ್ರಾ ಹಾಕೊಂಬಂದು ನನ್ನ ಮುಂದೆ ಕುತ್ಕೊಂಡ್ಬಿಡು. ನನಗೆ ಗೊತ್ತಾಗ್ಲೂ ಬೇಡ ನೀನು ಕ್ಯಾಮ್ರಾ ಹಾಕೊಂಬಂದಿ ಅಂತ. ನಾನು ಓಪನ್ ಆಗಿ ಕರೀತಾ ಇದ್ದೀನಿ, ಪ್ಲಾನ್ ಮಾಡೋದಲ್ಲ, ಡೈರೆಕ್ಟಾಗೆ ಬಾ, ಇಲ್ಲ ಇನ್ನು ಕಳಿಸು. ನನ್ನ ಒಂದು ಈ ಯಾಗ ಅತಿ ಭಯಂಕರವಾಗಿರುತ್ತೆ, ಅತಿ ಘೋರವಾಗಿರುತ್ತೆ, ಅತಿ ತುಂಬ ಈ ಥರ ಕೂಡ ಯಾಗ ಮಾಡ್ತಾರಾ ಅನ್ನೋ ಜನಗಳಿಗೆ ಒಂದು ಪರಿಕಲ್ಪನೆ ಕೂಡ ಕೊಡ್ತೀವಿ. ನಿಮ್ಮ ಶತ್ರುಗಳ ಒಂದು ಛಾಯಾಚಿತ್ರವನ್ನು ತೊಗೊಂಬರ್ಬೇಕಾಗತ್ತೆ, ಫೋಟೋ ಯಾರು ಅಂತ ಗೊತ್ತಾಗಬೇಕಲ್ವಾ. ಹೇಳ್ತಾ ಇದ್ದೇನೆ, ಒಂದು ಸ್ವಲ್ಪ ಪೂಜೆ ಮಾಡಿಸಿದ್ಮೇಲೆ ಶತ್ರು ಸಂಹಾರ ಒಂದೇ ಪೂಜೆಯಲ್ಲಿ ಮುಗಿಯುತ್ತಾ ಅಥವಾ 3 ವರ್ಷ ಆದಮೇಲೆ ಇದಕ್ಕೆ ಪವರ್ ಕಡಿಮೆ ಆಗುತ್ತಾ ಅಂತ ನನ್ನ ಮಾತಿನ ಪ್ರಶ್ನೆ. ಇಲ್ಲ ಅವ್ರಿಗೆ 10 ಜನ ಇರ್ಬೋದು, 5 ಜನ ಇರ್ಬೋದು, 50 ಜನ ಇರ್ಬೋದು, ನನಗೆ ಸಂಬಂಧ ಇಲ್ಲ. ಅಷ್ಟು ಜನ ನಿಮ್ಮ ತಂಟೆಗೆ ಬರುತ್ತೆ. ಇದನ್ನು ಲೈಫ್ ಲಾಂಗ್ ಸುಮ್ಮನೆ ಅಲ್ಲಿ ಏನೋ ನಡೆಯುತ್ತೆ, ಇನ್ನೇನೋ ಮಾಡಿಬಿಡ್ತೀವಿ, ಅಲ್ಲಿ ಸುಭಾಷ್ ಆಚಾರ್ಯ ಇನ್ನೆಂಗೋ ಇದ್ದಾನೆ ಅಂತ ಬರಕ್ಕೆ ಹೋಗ್ಬೇಡಿ, ದಯವಿಟ್ಟು ನೀವೇ ಹೋಗ್ಬಿಡ್ತೀರ. ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ನಿಮ್ಮ ಈ ಬೆಂಬಲ, ಪ್ರೀತಿ, ಆಶೀರ್ವಾದ, ವಿಶ್ವಾಸಕ್ಕೆ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. 21,000 ಸಬ್ಸ್ಕ್ರೈಬರ್ಗಳು ಒಂದು ವರ್ಷದಲ್ಲೇ ನಾವು ಇವತ್ತು ಮುಗಿಸಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ವ್ಯೂವರ್ಸ್ಗೆ, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಬೆಂಬಲ ಇದೇ ರೀತಿ ಇರಲಿ. ಹಾಗೂ ನಾವು ಮಾಡೋವಂಥ ಪ್ರತಿಯೊಂದು ಪಾಡ್ಕಾಸ್ಟ್ಗಳಲ್ಲಿ ಒಂದು ಅರ್ಥ ಇರಬೇಕು, ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶದಲ್ಲೇ ಹಂಟಿಂಗ್ನ ಮಾಡುವಾಗ ಸಿಕ್ಕಂಥ ಒಬ್ಬ ಗುರುಗಳು ಇವರು ಆಲ್ರೆಡಿ ನಮ್ಮ ಜೊತೆ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡಿದ್ದಾರೆ. ನಿಮ್ಮನ್ನೆಲ್ಲನ ಕುರಿತು ಹಾಗೂ ಮಹಾವಿದ್ಯೆಗಳನ್ನು ಕುರಿತು ಮಾತಾಡಿದ್ದಾರೆ. ಎಷ್ಟೋ ಜನ ಪ್ರಾಬ್ಲಮ್ಗಳನ್ನು ಕ್ಷಣಮಾರ್ಥದಲ್ಲಿ ಹೋಗಲಾಡಿಸಿ ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳುವಂಥ ಮಹಾನ್ ಗುರುಗಳು. ಹಾಗೂ ಸುಮಾರು ಜನ ಇವರನ್ನು ಪ್ರೀತಿಸ್ತಾರೆ, ಸುಮಾರು ಜನ ಗೌರವಿಸ್ತಾರೆ, ಸುಮಾರು ಜನ ಹಿಂಬಾಲಿಸ್ತಾರೆ, ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ, ಸುಮಾರು ಸಂಘಗಳನ್ನ ಕಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇವ್ರು ಮಾಡೋವಂಥ ಕೆಲಸ ಆ ರೀತಿ ಆಗಿದೆ. ನಿಮ್ಮಲ್ಲಿರುವಂಥ ತೊಂದರೆಗಳಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಯಾವುದೂ ದಾರಿ ಕಾಣದಿದ್ದಾಗ ನಾನಿದ್ದೀನಿ, ಬನ್ನಿ ನಿಮ್ಮ ಜೊತೆಯಲ್ಲಿ, ನಾನು ಕಲ್ತಿರೋ ವಿದ್ಯೆ ನನ್ನ ಜೊತೆಯಲ್ಲಿದೆ, ನಾನು ನಿಮಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ ಬನ್ನಿ ಅಂತ ಹೇಳಿ ತನ್ನ ಎರಡೂ ಕೈಗಳನ್ನು ಜೋರಾಗಿ ಬೀಸಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡುವಂಥ ಒಬ್ಬ ಗುರುಗಳು. ಕೇರಳದಲ್ಲಿ ಮಹಾನ್ ವಿದ್ಯೆಯನ್ನು ಕಲಿತು 12 ವರ್ಷಗಳ ಕಾಲ ಇವರ ವಿದ್ಯೆಯಲ್ಲಿ ಪಂಡಿತರಾಗಿ ಇವತ್ತು ಬೆಂಗಳೂರಿನ ಜಯನಗರ 4ನೇ ಟಿ ಬ್ಲಾಕ್ನಲ್ಲಿ ಶ್ರೀ ಬಲಮುರಿ ಕಾಳಿಕಾದೇವಿ ಜ್ಯೋತಿಷಾಲಯ ಎಂಬ ಮಹತ್ತರವಾದ ಗುರುಕುಲವನ್ನು ಶುರು ಮಾಡಿ ಸುಮಾರು 5,000 to 6,000 ಜನಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಕನ್ಸಲ್ಟೇಷನ್ನ ಮಾಡಿ ಸುಮಾರು ಒಂದು 2,000 to 3,000 ಜನಗಳಿಗೆ ಕ್ಲಾಸನ್ನು ಹೇಳ್ಕೊಟ್ಟಿದ್ದಾರೆ ತಾಂತ್ರಿಕ ವಿದ್ಯೆಯಲ್ಲಿ. ಮಾಂತ್ರಿಕ ಬ್ರಹ್ಮ, ತಾಂತ್ರಿಕ ವಿದ್ವಾನ್ ಅಂತಲೇ ಹೇಳಿ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನಲ್ನು ಕೂಡ ಶುರು ಮಾಡಿ ಇವತ್ತು ವರಾಯು ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ವಿಶೇಷವಾಗಿರುವಂಥ ಹಾಗೂ ವಿಭಿನ್ನವಾಗಿರುವಂಥ ಮತ್ತು ಯಾರೂ ಮಾಡಲು ಅಸಾಧ್ಯವಾಗದಂಥ ಇವರು ಮಾಡುವಂಥ ಒಂದು ಕೆಲಸದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಈ ಮಹಾಯಾಗ ನಿಮಗಿರುವಂಥ ಶತ್ರುಗಳನ್ನು ಕ್ಷಣಮಾತ್ರದಲ್ಲಿ ಹೋಗಲಾಡಿಸುತ್ತೆ. ನಿಮ್ಮಲ್ಲಿರುವಂಥ ಕಾಡುವಂಥ ಸಹಸ್ರಾರು ಪ್ರಶ್ನೆಗಳಿಗೆ ಉತ್ತರನ ಕೊಡುತ್ತೆ. ಒಂದು ಮಾತಿದೆ, ಹಿತಶತ್ರುಗಳು ಮತ್ತು ಶತ್ರುಗಳು. ಈ ಶತ್ರುಗಳು ಗೊತ್ತಾಗುತ್ತೆ, ಹಿತಶತ್ರುಗಳು ಗೊತ್ತಾಗಲ್ಲ. ಈ ಹಿತಶತ್ರುಗಳಿಗೆ ಮತ್ತು ಶತ್ರುಗಳಿಗೆ ಇರುವಂಥ ಒಂದು ಮಹಾಯಾಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಮಹಾಯಾಗ ಯಾವುದು, ಏನು ಕತೆ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಮಾಂತ್ರಿಕ ಬ್ರಹ್ಮ ಹಾಗೂ ತಾಂತ್ರಿಕ ವಿದ್ವಾನ್ ಆಗಿರುವಂಥ ಶ್ರೀ ಸುಭಾಷ್ ಆಚಾರ್ಯ ಗುರುಗಳಿಗೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ಮಹಾಗಣಾಧಿಪತಯೇ ನಮಃ, ಶ್ರೀ ಮಹಾಭದ್ರಕಾಳಿಯೇ ನಮಃ. ನಮಸ್ಕಾರ ಸರ್, ನಮಸ್ತೆ. ಇವತ್ತಿನ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಮಾತಾಡ್ತಾ ಇರೋವಂಥ ಒಂದು ವಿಚಾರ, ನೀವು ಇದನ್ನು ಕಂಡಿಡ್ದಿದ್ದೀರಾ ಹಾಗೂ ಇದನ್ನು ತೊಗೊಂಬರ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಸೊ ಆ ವಿಶೇಷವಾದ ಯಾಗದ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಆ ವಿಶೇಷವಾದಿರುವಂಥ ಯಾಗವನ್ನು ಇವರು ನಮ್ಮ ಬೆಂಗಳೂರಿನಂತರ ಸುಭಾಷ್ ಗುರುಗಳು ಮಾಡ್ತಾ ಇದ್ದಾರೆ. ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನಾ ಯಾಗ. ಇವತ್ತರೆಗೂ ನಾನು ಭದ್ರಕಾಳಿ ಕೇಳಿದ್ದೀನಿ ಹಾಗೂ ಅಘೋರ ಭದ್ರಕಾಳಿನ ಕೇಳಿದ್ದೀನಿ. ಆದರೆ ಈ ಅಘೋರ ಭದ್ರಕಾಳಿಯಲ್ಲಿ ಶತ್ರು ನಿರ್ಮೂಲನಾ ಯಾಗದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಖಂಡಿತ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಈ ವಿಚಾರ ಮಾತಾಡೋದಕ್ಕೆ ನನಗೆ ಖಂಡಿತವಾಗ್ಲೂ ಖುಷಿ ಆಗ್ತಿದೆ ಸರ್. ಅದೇ ರೀತಿ ಶತ್ರು ನಿರ್ಮೂಲನಾ ಯಾಗ, ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನಾ ಯಾಗ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದಾದರೂ ಯಾಕೆ ಅಂದರೆ ಇತ್ತೀಚಿನ ಜನದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಹೇಟ್ ಹಾಕೋ ಜನಗಳು ತುಂಬ ಜನ ಇರ್ತಾರೆ, ಗೊತ್ತಾಗೋದಿಲ್ಲ.
ತುಂಬ ಗೊತ್ತಾಗೋದಿಲ್ಲ. ನನಗೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ಪಕ್ಕದಲ್ಲಾಗಿರ್ಬೋದು, ಇನ್ನೊಬ್ರಿಗಾಗಿರ್ಬೋದು. ಏನು ನಡೀತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ನಡೀತಾ ಇರೋದಕ್ಕೆ ನಮಗೆ ಗೊತ್ತಿಲ್ದಿರ ಆ ದೇವಿ ನಮ್ಮನ್ನಂದೆ ನಮ್ಮ ಪಕ್ಕದಲ್ಲೇ ಇದ್ದವ್ರನ್ನ ಆಟೋಮೆಟಿಕ್ ದೂರವನ್ನು ಮಾಡೋಕ್ಕಂಥದ್ದೇ ಈ ಯಾಗ. ನಮಗೆ ಎಫೆಕ್ಟ್ ಹೊಡಿತಾ ಇದೆ. ನನ್ನ ಲೈಫಲ್ಲಿ ಈಗ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿರ್ಬೋದು, ಇಲ್ಲಾಂದರೆ ಏನೋ ಒಂದು ಒಳ್ಳೆ ಕೆಲಸ ಆಗಿರ್ಬೋದು, ಇಲ್ಲ ನಾನೇ ಒಂದು ಈ ಯಾಗ ಮಾಡ್ತಾ ಇರ್ಬೋದು, ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ಬೋದು, ಯಾವುದನ್ನ ಆಗಿರ್ಬೋದು. ಈಗ ನಾನು ದೊಡ್ಡ ಚಾಚಾ ಅಂತ ಹೇಳ್ತಿಲ್ಲ, ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ಬೋದು ಆಗಿರ್ಬೋದು. ಆ ಟೈಮಲ್ಲಿ ಈ ಭದ್ರಕಾಳಿ ಯಾಗವನ್ನು ಶತ್ರು ನಿರ್ಮೂಲ ಭದ್ರಕಾಳಿ ಯಾಗವನ್ನು ಮಾಡಿದಾಗ ನಮಗೆ ಗೊತ್ತಾಗದಿರನೇ ಆ ತಾಯಿ ಅವರನ್ನು ದೂರವನ್ನು ಮಾಡ್ತಾರೆ. ಹಾಗಾದರೆ ಈ ಭದ್ರಕಾಳಿಯ ಈ ಅಘೋರ ಭದ್ರಕಾಳಿ, ಭದ್ರಕಾಳಿಗೂ ಮತ್ತು ಅಘೋರ ಭದ್ರಕಾಳಿ ಇರುವಂಥ ವ್ಯತ್ಯಾಸ ಏನು ಸರ್? ಭದ್ರಕಾಳಿ ಅನ್ನಕ್ಕಂಥದ್ದೇ ಅಘೋರ. ಅದರಲ್ಲಿ ಅಘೋರ ಭದ್ರಕಾಳಿ ಅನ್ನಕ್ಕಂಥದ್ದು ತುಂಬ ಪ್ರಾಣಕ್ಕೂ ಎಫೆಕ್ಟ್ ಅನ್ಬೋದು. ದಯೆ ದಾಕ್ಷಿಣ್ಯ ಇಲ್ಲದೆ ನಮ್ಮನ್ನು ದೂರವನ್ನು ಮಾಡ್ತಾಳೆ. ಶತ್ರುಗಳನ್ನು ದೂರವನ್ನು ಮಾಡ್ತಾಳೆ. ದಯೆ ದಾಕ್ಷಿಣ್ಯ ಇಲ್ಲದೆ ನೀನು ನೀನು ಒಳ್ಳೆಯವನ ಕೆಟ್ಟವನ ಅಂತ ತಾಯಿ ಕೇಳಲ್ಲ, ನನ್ನ ಆರಾಧನೆ ಮಾಡ್ದ. ಯಾಕಂದ್ರೆ ಭದ್ರಕಾಳಿ ಇರೋದಲ್ಲೇ ಭದ್ರಕಾಳಿ ಅಂಶ ಅನ್ನಕ್ಕಂಥದ್ದೇ ನನ್ನ ಆರಾಧನೆ ಮಾಡಿದವನಿಗೆ ನಾನು ಏನೋ ಕೊಡಬೇಕು. ತಾಯಿಯ ಒಂದು ಮುನ್ಸೂಚನೆ ಅದು. ನೀನು ಒಳ್ಳೆಯವನ ಕೆಟ್ಟವನ ಅಂತ ಇಲ್ಲಿ ಕೇಳಲ್ಲ. ದೇವರಿಗೆ ನೀನು ಒಳ್ಳೆಯವನ ಕೆಟ್ಟವನ ಅಂತ ಕೇಳಲ್ಲ, ನನಗೆ ಆರಾಧನೆ ಮಾಡ್ದ, ತಗೋ ಈ ಪ್ರಸಾದ. ಹಿತಶತ್ರುಗಳನ್ನು ಕಂಡುಹಿಡಿಯೋದು ನಿಜವಾಗ್ಲೂ ಕಷ್ಟ ಆಗುತ್ತೆ. ಮೊದಲನೇದಾಗಿ ನಾನು ಕೇಳ್ಪಟ್ಟಂಗೆ ನಮ್ಮ ಶತ್ರುಗಳು ತುಂಬ ಯಾರಿರ್ತಾರೆ ಅಂತಂದರೆ ನಮ್ಗೆ ಹತ್ರ ಆಗಿರೋವಂಥವ್ರು, ನಮ್ಮ ಬಗ್ಗೆ ತಿಳ್ಕೊಂಡಿರೋವಂಥವ್ರು, ನಮ್ಮನ್ನು ಗಮನಿಸ್ತಾ ಇರೋವಂಥವ್ರು, ನಮ್ಮ ಬೆಳವಣಿಗೆಯನ್ನು ಇಷ್ಟಪಡದೇ ಇರೋವಂಥವ್ರು ನಮ್ಮ ಶತ್ರುಗಳಾಗಿ ಇರ್ತಾರೆ. ಖಂಡಿತ. ಸೊ ಈ ಅಘೋರ ಭದ್ರಕಾಳಿಯ ಈ ಒಂದು ಶತ್ರು ನಿರ್ಮೂಲನಾ ಯಾಗ, ಇದನ್ನು ನಾನು ಮೂಲ ಹುಡ್ಕೋಕ್ಕಿಂತ ಮುಂಚೆ ಸರ್, ಈ ಯಾಗನ ಇವತ್ತು ನೀವು ಮಾಡಿದ್ರೆ ಅಂದರೆ ಈ ಒಂದು ಕಾನ್ಸೆಪ್ಟ್, ಈ ಶತ್ರುಮೂಲನ ಯಾಗ ಮಾಡಬೇಕು ಅಂತ ನಿಮ್ಮ ಮೈಂಡಿಗೆ ಬಂದ ಮೇಲೆ ಎಲ್ಲೋ ಒಂದು ರೀತಿಲಿ ಅದಕ್ಕೆ ಆಗಿರುವಂಥ ಒಂದಷ್ಟು ವಿಧಿ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕಾಗತ್ತೆ, ಆಯಿತಾ? ಅದರಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಅಘೋರ ಭದ್ರಕಾಳಿಯ ಶತ್ರು ನಿರ್ಮೂಲನ ಯಾಗ ಮೂಲತಃ ಬಂದಿದ್ದು ಎಲ್ಲಿಂದ? ಮೂಲತಃ ಬಂದಿದ್ದು ಇದು ತಾಯಿಯಿಂದನೇ ಮಾಡ್ಕೊಂಥದ್ದು. ತಾಯಿ ಈ ರಕ್ತಬೀಜನ ಸಂಹಾರ ಆದ ನಂತರ ಸ್ವತಃ ತನ್ನ ತಾಯಿ ಅಂದರೆ ಭದ್ರಕಾಳಿ ತಾಯಿನೇ ಭದ್ರಕಾಳಿಯಲ್ಲಿ ಯಾಗವನ್ನು ಮಾಡಕ್ಕಂಥದ್ದು. ತನಗೆ ತಾನೇ ಈ ಭದ್ರಕಾಳಿ ಯಾಗವನ್ನು ಮಾಡ್ಕೊಳಕತ್ತು. ಆ ಯಾಗದಲ್ಲೇ ಅಘೋರ ಭದ್ರಕಾಳಿ ಆಗಿದ್ದು ಇದೇ ರೂಪದಲ್ಲಿ. ಅಂದರೆ ನಿಮ್ಮ ಮಾತಿನ ಪ್ರಕಾರ ಅಲ್ಲಿ ಅಂದರೆ ರಾಕ್ಷಸನ ಸಂಹಾರ ಮಾಡಿದ ಮೇಲೆ ಆ ಸಂಹಾರ ಎಲ್ಲ ಆದ ನಂತರ ಸೃಷ್ಟಿಯಾಗಿರುವಂಥ ಒಂದು ಯಾಗ ಇದು ಹೇಳ್ತಿದ್ರ. ಸೊ ಅಂದರೆ ಅದಕ್ಕೆ ಆಗಿರುವಂಥ ವಿಧಿ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಸೊ ಈಗ ನಾನು ಕೇಳೋದೇನಂತಂದರೆ, ಇದು ಯಾವ ವೇದದಲ್ಲಿ ಬರುತ್ತೆ ಸರ್? ಅಂದರೆ ಈಗ ನಾರ್ಮಲ್ ಆಗಿ ಪುರೋಹಿತಿಕೆ ಮಾಡೋವಂಥವ್ರು ಇದನ್ನೆಲ್ಲ ಮಾಡೋದಕ್ಕೆ ಅಸಾಧ್ಯವಾಗೋವಂಥದ್ದು. ಖಂಡಿತ. ಸೊ ನಿಮ್ಮ ಈ ಒಂದು ಯಾಗ ಹೇಗಿರುತ್ತೆ? ಅಥರ್ಣ ವೇದದ ಪ್ರಕಾರ ಇರುತ್ತೆ ಇದು. ಕಂಪ್ಲೀಟ್ ಅಥರ್ಣ ವೇದ ಪ್ರಕಾರ ಇರುತ್ತೆ. ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋದಾದ್ರೆ ಸರ್? ಖಂಡಿತ. ಅಥರ್ಣ ವೇದ ಅನ್ನಕ್ಕಂಥದ್ದಾಗಲಿ ಋಗ್ವೇದ ಯಜುರ್ವೇದಕ್ಕೆ ಸಂಬಂಧಪಟ್ಟಿಲ್ಲ, ಸಾಮವೇದಕ್ಕೂ ಸಂಬಂಧಪಟ್ಟಿಲ್ಲ. ಕಂಪ್ಲೀಟ್ ಅಥರ್ಣ ವೇದ ಅಂದರೆ ಯಾರು ಮೂಲತಃ ಸಿಗಲ್ಲ ಅವ್ರಿಗೆ. ಈ ಯಾಗವನ್ನು ಅಘೋರಿಗಳು ಮತ್ತು ಅವರ ಒಂದು ಶಸ್ತ್ರಾಸ್ತ್ರಗಳನ್ನು ಕಾಪಾಡೋದಕ್ಕೆ, ಅವರ ಒಂದು ನಿಗೂಢ ಶಕ್ತಿಯನ್ನು ಬೆಳೆಸ್ಕೊಳೋದಕ್ಕೆ, ಅವರ ಹಿಂದೆ ನಡೀತಿರೋಂತಹ ಒಂದು ಆತ್ಮಗಳನ್ನು ಕಂಟ್ರೋಲ್ ತಗೊಳೋದಕ್ಕೆ ಈ ಅಘೋರ ಭದ್ರಕಾಳಿ ಆರಾಧನೆಯನ್ನು ಮಾಡ್ತಾಯಿದ್ರು. ಈಗ ನೀವು ನೀಲಾಂಬರಿ ಶಾಸ್ತ್ರ ಅಂತ ಒಂದು ಬರುತ್ತೆ. ತಾಳೆಗೆರೆಯಲ್ಲಿ ಶ್ರೀಕೃಷ್ಣ ದೇವರಾಯರು ಬರ್ತಾರೆ ನೀಲಾಂಬರಿ ಶಾಸ್ತ್ರ ಅಂತ ಒಂದು ಬರುತ್ತೆ. ಆ ನೀಲಾಂಬರಿ ಶಾಸ್ತ್ರದಲ್ಲಿ ಈ ಅಘೋರ ಭದ್ರಕಾಳಿ ಬೀಜಾಕ್ಷರವನ್ನು, ಇದು ನನ್ನ ಶಿಷ್ಯಂದರಿಗೆ ಬಿಟ್ಟು ಇನ್ನು ಯಾರಿಗೂ ಈ ಬೀಜಾಕ್ಷರವನ್ನು ನಾನು ಕೊಟ್ಟಿಲ್ಲ. ಅಂದರೆ ಅದು ಕೊಡಂಗೂ ಇಲ್ಲ ಅಲ್ಲ? ಕೊಡಂಗೂ ಇಲ್ಲ. ನನ್ನ ಕೈಯಲ್ಲಿ ದೀಕ್ಷೆ ತಗೊಂಡಿರೋರು, ನಾನು ಲಾಸ್ಟ್ ಮಂತಲ್ಲಿ ಭದ್ರಕಾಳಿ ದೀಕ್ಷೆಯನ್ನು ಕೊಟ್ಟಿದ್ದೆ. ಆ ದೀಕ್ಷೆಯಲ್ಲಿ ಈ ಮಂತ್ರವನ್ನು ಕೊಟ್ಟಿದ್ದೀನಿ. ಅದಾದ ನಂತರ ನನ್ನ ಒಂದು ಈ 4th ಬ್ಯಾಚ್ ಸ್ಟೂಡೆಂಟ್ಸ್ ಏನಿದಾರೋ 140 ಜನ 150 ಜನ ಏನಿದಾರೋ ಅವ್ರಿಗೆ ಈ ಮಂತ್ರವನ್ನು ಕೊಟ್ಟಿದ್ದೀನಿ. ಇನ್ನು ಯಾರಿಗೂ ಈ ಮಂತ್ರವನ್ನು ನಾನು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಕಾರಣ ಅಂದರೆ ಅವರಿಗೆ ವಿದ್ಯೆ ಮೇಲಿರೋ ಆಸಕ್ತಿ ನನಗೆ ಗೊತ್ತಾಗಬೇಕು. ಆ ವಿದ್ಯೆ ಮೇಲೆ ಈಗ ಭದ್ರಕಾಳಿ ಯಾಗದಲ್ಲಿ ಯಾವ ಥರ ಆಗಿದೆ ಅಂದರೆ, ಒಂದಿನ ನಾನು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ.
ಒಂದಿನ ಬಂದು ನನ್ನ ಹತ್ರ ಬಂದ್ಬಿಟ್ಟು ಗುರುಳೆ ನಿಮ್ಮ ಹತ್ರ ಪೂಜೆ ಮಾಡಿಸ್ಕೊಡಿ ನನಗೇನೂ ಆಗಲಿಲ್ಲ. ವಿತಿನ್ 4 to 5 days ಅಲ್ಲೇ ಗುರುಳೆ ನಿಮ್ಮ ಹತ್ರ ವಿದ್ಯೆ ಕಲ್ತಿದ್ದೀನಿ, ನನ್ನ ಹತ್ರ ವಿದ್ಯೆ ಕಲ್ತಿರೋ ಹುಡುಗರು ಇವತ್ತು ಪಾಠಶಾಲೆಯನ್ನು ಇಟ್ಟಿದ್ದಾರೆ, ಇವತ್ತು ಅವರೇ ಒಂದು ಸಂಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ, ಮಾಡ್ತಿದ್ದಾರೆ. ನಾನು ಮಾಡ್ತಾ ಇರೋದು ನನಗಿಂತ ಮೇಲೆ ಹೋಗ್ಲಿ ಅಂತಲೇ ಮಾಡ್ತಿದ್ದೀನಿ. ಯಾರೇ ಆಗಲಿ ನಿಮ್ಮ ವಿದ್ಯೆ ಕಲ್ತ ಮೇಲೆ ನಿಮ್ಮ ಮನೇಲಿ ಕುತ್ಕೊಂಡು ಪೂಜೆ ಮಾಡ್ರಪ್ಪ ಅಂತ ನನಗೆ ಹೇಳ್ತಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡ್ರಿ ಅಂತಲೇ ಹೇಳ್ತಿದ್ದೀನಿ. ನಾನು ನನ್ನ ಆಫೀಸಲ್ಲಿ ನಾನು ಪೂಜೆಗಳು ಕೂಡ ಮಾಡಿದಾಗ, ಪ್ರಯೋಗಗಳು ಮಾಡಿದಾಗ ಯಾರಿಗೆ ಆಗಿಲ್ವೋ ಅವ್ರಿಗೆ ಅಂತ ಒಂದು ಈಗ ಒಂದು ಎಕ್ಸಾಂಪಲ್ ಏನು ಅಂದರೆ ಒಂದು ಪ್ರಯೋಗವನ್ನು ಮಾಡ್ತೀವಿ, ಆಗಿಲ್ಲ ಅಂತಂದಾಗ ಕೂಡ ವಿತಿನ್ ಫ್ರೀ ಆಫ್ ಕಾಸ್ಟಲ್ಲಿ ಯಾರ ಹತ್ರನೂ ನಾವು ಫಸ್ಟ್ ಪ್ರಯೋಗ ತೊಗೊಂಡಿರ್ತೀವಿ. ಆ ಪ್ರಯೋಗದಲ್ಲಿ ನೆಕ್ಸ್ಟ್ ಟೈಮ್ ಕೂಡ ಅಯ್ಯೋ ಕೆಲವ್ರು ಏನಾಗುತ್ತೆ ಅಂದರೆ ಗುರುಳೆ ಪ್ರಯೋಗವನ್ನು ಮಾಡಿದ್ದೀರಾ ಮತ್ತೆ ಇನ್ನೂ ಎಕ್ಸ್ಟ್ರಾ ಕೊಡಿ, ನಮ್ಗೆ ಆ ಥರ ಇಲ್ಲ. ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ನಾವು ಒಂದು ಸತಿ ತೊಗೊಂಡ್ರೆ ಮತ್ತೆ ತೊಗೊಳೋದಿಲ್ಲ, ಬೇಕಾಗೂ ಇಲ್ಲ. ಇದೇ ಆ್ಯಕ್ಚುಲಿ ಸರ್ ನಿಮ್ಮಲ್ಲಿ ಇಷ್ಟ ಆಗುವಂಥದ್ದು. ಬಿಕಾಸ್ ತುಂಬ ಜನ ಕಡಿಮೆ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಆಗಿರೋ ಕೆಲಸಗಳು ಏನಾದರೂ ಆಗಿಲ್ಲ ಅಂತಂದರೆ, ಅವ್ರು ಅಂದ್ಕೊಂಡಿರೋ ಕೆಲಸಗಳು ಆಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದುಡ್ಡು ಕೊಡಿ ಅನ್ನೋದಾಗಲಿ ಅಥವಾ ಇನ್ನೇನೋ ಒಂದು ಪೂಜೆ ಮಾಡಿಸೋದಾಗಲಿ ಇದನ್ನೇ ಹೇಳ್ತಾರೆ. ಬಟ್ ನೀವು ಮತ್ತೆ ಮತ್ತೆ ಕರಿತೀರ ಅನ್ನೋದು ನಂಗೆ ತುಂಬ ಇಂಟ್ರೆಸ್ಟಿಂಗ್. ಖಂಡಿತ. ಈಗ ಒಂದು ಪರ್ಸನ್ ಏನೋ ಒಂದು ಕೆಲಸ ಮಾಡಿ ದುಡ್ಡು ಕೊಟ್ಟಿರ್ತಾನೆ, ಆ ದುಡ್ಡಿಗೆ ನಾನು ಮೋಸ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಈಗ ನಾನು ಲಾಸ್ಟಲ್ಲಿ ಅಂಜನಾ ಕ್ಲಾಸ್ ಅಂತ ಒಂದು ಮಾಡಿದ್ದೆ. ಆ ಅಂಜನಾ ಕ್ಲಾಸಲ್ಲಿ ಯಾರು ನಿಷ್ಠೆಯಿಂದ ಮಾಡಿದಾರೋ ಅದನ್ನು ಯಾವ ಥರ ಉಪಯೋಗ ಮಾಡ್ಕೊಬೇಕೋ ಉಪಯೋಗ ಮಾಡ್ತಿದ್ದಾರೆ. ಕೆಲವರು ಬೇಕಾಬಿಟ್ಟಿನೇ ಅಂತ ಬಂದು ಆಯಿತಾ, ಅದಕ್ಕೆ ಅದ್ರ ಯಾವ ಥರ ಉಪಯೋಗ ಮಾಡ್ಕೊಂಡಿದ್ರೆ ಗೊತ್ತಿಲ್ದಿರ ನಾನು ಅದನ್ನೂ ಇಟ್ಟಿದ್ದೀನಿ. 60 ದಿನ ಒಳಗಡೆ ಬಂದು ನಿಮ್ಮ ಪ್ರಾಬ್ಲಮ್ ಏನೇ ಇದ್ರೂ, ಈಗ ಅಂಜನಾ ಕಲಿಯೋಕ್ಕೆ ಸಾವಿರಾರು ಕಿಲೋಮೀಟರ್ಗಿಂತ ಬಂದಿರೋರು ಇದ್ದಾರೆ. ನೀನು ಅಂಜನಾ ಕಲಿಯೋಕ್ಕೆ ಬಂದವನು ನಿನಗೆ ಅಂಜನಾ ಸಿದ್ಧಿ ಆಗಿಲ್ಲ ಅಂದಾಗ ನೀನು ಅದೇ ಯಾಕೆ ಬರೋಕ್ಕೆ ಹೋಗಲ್ಲ? ಇದು ನನ್ನ ಕ್ವಶನ್. ಯಾಕೆ ನೀನು ಬರೋಕ್ಕೆ ಹೋಗಲ್ಲ? ಅಲ್ಲಿಗೆ ನೀನೇನು ಮಾಡಿಲ್ಲ ಅಂತ. ಓಕೆ, ಇಂಟ್ರೆಸ್ಟಿಂಗ್. ಬಟ್ ಒಂದಂತೂ ಸತ್ಯ, ಸುಮಾರು ಜನ ನೆಗೆಟಿವ್ ಕಮೆಂಟ್ಗಳನ್ನ ಹಾಕಿರೋದು ನೋಡಿದೆ. ಆಮೇಲೆ ಯಾವುದೋ ಒಂದು ಬೇರೆಯ ವಾಹಿನಿ ಇವ್ರ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದನ್ನು ಕೂಡ ಕೇಳಿದೆ. ನೋಡಿ, ಎಲ್ಲ ನೋಡ್ತಾ ಇರೋಂಥ ವೀಕ್ಷಕರಿಗೆ ಒಂದು ಮಾತು, ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತೀರಾ, ತಿರುಪತಿಗೋ ಮಂತ್ರಾಲಯಕ್ಕೋ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೀರಾ, 1,000 ಜನದಿಂದ 5,000 ಜನಕ್ಕೆ ಒಳ್ಳೇದಾಗಿರುತ್ತೆ. ಅದ್ರಲ್ಲಿ ಕೇಳಿ ನೋಡಿ 100 ಜನಕ್ಕೆ ಒಳ್ಳೇದಾಗೇ ಇರಲ್ಲ. ಹಂಗನ್ಬಿಟ್ಟು ಅವ್ರು ದೇವ್ರನ್ನ ಬೈಕೊಳ್ತಾರಾ? ಬೈಕೊಳಲ್ಲ. ಯಾಕೆ ಹೇಳಿ? ದೇವ್ರು ಎಲ್ಲಿ ಕೆಟ್ಟದ್ದು ಮಾಡ್ಬಿಡ್ತಾರೋ ಅಂತ. ಇದಕ್ಕೆ ಅನಿಸುತ್ತೆ ಹೇಳಿರೋದು, ಮೇಲ್ಗಡೆ ಇರೋಂಥ ಭಗವಂತನ ಮೆಚ್ಚಿದ್ರು ಕೆಳಗಡೆ ಇರೋಂಥ ಜನಗಳನ್ನ ಮೆಚ್ಚೋಕ್ಕಾಗಲ್ಲ ಅಂತ. ಸೊ ಇವ್ರ ವಿಚಾರದಲ್ಲಿ ಯಾರಾದರೂ ನೆಗೆಟಿವ್ಗಳನ್ನ ಆಗ್ತಾ ಇದ್ದರೆ, ಸರ್ 90 ಜನಕ್ಕೆ ಕೆಲಸ ಆಗಿದೆ, 90 ಜನ ಖುಷಿ ಪಟ್ಟಿದ್ದಾರೆ, ಇನ್ನು 10 ಜನಕ್ಕೆ ಕೆಲಸ ಆಗಿಲ್ಲ ಅಂದ ತಕ್ಷಣ ಇವರಲ್ಲಿರುವಂಥ ವಿದ್ಯೆ ಸುಳ್ಳು ಅಂತ ಅಲ್ಲ. ಆ ರೀತಿ ನೆಗೆಟಿವ್ ಕಮೆಂಟ್ಗಳನ್ನ 10 ಜನನು ನನ್ನ ಹತ್ರ ಬಂದು ಮತ್ತೆ ಮಾಡಿಸ್ಕೊಂಡು ಕೂಡ ಹೋಗ್ಬೋದು ಅಂತ ನಾನು ಧಾರಾಳ ಕೊಟ್ಟಿದ್ದೀನಿ. ಬನ್ನಿ, ಯಾಕಾಗಿಲ್ಲ, ಯಾಕಾಗ್ತಾ ಇಲ್ಲ, ಅದು ಒಂದ್ರಲ್ಲ ಇಲ್ಲೊಂದ್ರಲ್ಲ ನೋಡೋಣ ಅಂತಲೇ ಹೇಳ್ತೀನಿ. ನೈಸ್ ಸರ್. ಆದರೆ ಈಗ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಸುಮಾರು ಜನ ಇವಾಗ ನೀವು ಹೇಳೋ ಪ್ರಕಾರ ಶತ್ರುಗಳನ್ನ ಇರೋವಂಥವ್ರು, ಶತ್ರುಗಳು ಯಾವಾಗ ಹೆಂಗೆ ಎಲ್ಲಿ ಹುಡ್ತಾರೆ ಅಂತಲೇ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಬೇರೆಯವ್ರ ಏಳಿಗೆನ ಸಹಿಸದೇ ಇರೋವಂಥ ಸುಮಾರು ಜನ ಇದ್ದೇ ಇದ್ದಾರೆ. ಸ್ನೇಹಿತರಾಗಿ ಇರ್ತಾರೆ, ಬಂಧುಗಳಾಗಿರ್ತಾರೆ, ನೆಂಟರಿಷ್ಟಗಳಾಗಿರ್ತಾರೆ. ಕೆಲವು ಕಡೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಪ್ರೀತಿಯಿಂದ ತನ್ನ ಏಳಿಗೆನ ಬಯಸಿ ಬೇರೆ ಕಡೆಯಿಂದ ಅವನ ಏಳಿಗೆನ ಸಹಿಸಲಾಗದಿರ ಅವ್ನು ಕೆಳಗಡೆ ಬರಲಿ ಅಂತಲೇ ಕಾಯ್ತಾ ಇರೋದು ಜನ. ಖಂಡಿತ. ಸೊ ಈ ಯಾಗನ ನಿಮಗೆ ಮಾಡಬೇಕು ಅಂತ ಇಚ್ಛೆ ಆದರೂ ಯಾಕೆ ಬಂತು? ಇಚ್ಛೆ ಆಗಿ ಬಂದಿದ್ದು ಅಂದರೆ, ನನ್ನ ಹತ್ರ ಬಂದಿರೋ ಕನ್ಸಲ್ಟೇಷನ್ ಹತ್ರ, ನನ್ನ ಹತ್ರ ಬಂದಿರೋ ಇತ್ತೀಚಿನ ಜನದಲ್ಲಿ ನನ್ನ ಹಿಂದೆನೇ ಈ ಥರ ಆಯಿತು, ನನಗೆ ಗೊತ್ತಾಗಲಿಲ್ಲ, ನನ್ನ ಹಿಂದೆನೇ ಈ ಥರ ಮಾಡಿದ್ರು, ಗೊತ್ತಾಗಲಿಲ್ಲ ಅನ್ನೋದು ತುಂಬ ಜನ ಹತ್ರ ಹೇಳ್ಕೊಂಡಿರ್ತಾರೆ. ಈಗ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ವಗೇರ ವಗೇರ ಯಾವುದೋ ಒಂದು ಆಗಿರ್ಬೋದು. ಸೊ ಅವರು ನನ್ನ ಹಿಂದೆ ಇರೋನೇ ಈ ಥರ ಮಾಡಿಬಿಟ್ಟ, ನನ್ನ ಹಿಂದೆ ಇದನ್ನು ನಾನು ತುಂಬ ರಿಸರ್ಚ್ ಮಾಡಿ ನನ್ನ ಹಿಂದೆ ಇರೋವನೇ ನನ್ನ ಕಂಡಿಡಿಯೋಕೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಖಂಡಿತ ಯಾಗ ಹೆಲ್ಪ್ ಮಾಡೋದೇ ಇರುತ್ತೆ. ಯಾರ್ಯಾರು ಬರ್ಬೋದು ಸರ್ ಈ ಯಾಗಕ್ಕೆ? ಸರ್, ಈ ಯಾಗಕ್ಕೆ ಅನ್ನೋಕ್ಕಂಥದ್ದು ಯಾರು ಬೇಕೋ ಬರ್ಬೋದು. ಇದಕ್ಕೆ ಜೋಡಿನೇ ಕುತ್ಕೊಬೇಕು, ಸಿಂಗಲ್ ಆಗಿ ಕುತ್ಕೊಬೇಕು ಅನ್ನೋದೇನಿಲ್ಲ. 65 ವರ್ಷದ ಕೆಳಗಡೆ ಯಾರು ಬೇಕೋ ಕುತ್ಕೊಬೋದು. ಯಾಕೆ 65 ವರ್ಷ ಆದಮೇಲೆ ಕುತ್ಕೊಬಾರ್ದು? ಆ ದೇವಿ ಶಕ್ತಿ ಕೊಡೋಕ್ಕಂಥದ್ದು ಅವ್ರು ತಡ್ಕೊಳಕ್ಕಾಗೋದಿಲ್ಲ. ಅಂದರೆ ಆ ದೇಹ ತಡೆಯಲ್ಲ ಅಂತ? ದೇಹ ತಡೆಯಲ್ಲ. ಅಂದರೆ ಇದು ನಿಮ್ಮ ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾರೆ? ಖಂಡಿತ, ನನ್ನ ಓನ್ ಎಕ್ಸ್ಪೀರಿಯನ್ಸ್. ಯಾಕೆ ಅಂದರೆ, ನಾನು ಸುಮಾರು ಜನಕ್ಕೆ ನಾನು ಕ್ಲಾಸಿಗೆ ಬಂದಾಗ 65 ವರ್ಷ ಆದ ಕ್ಲಾಸ್ಗೆ ಬಂದವರು ಕೂಡ ನಾನು ದುಡ್ಡು ಕೊಟ್ಟು ವಾಪಸ್ ಕೊಡಿಸ್ಬಿಟ್ಟಿದ್ದೀನಿ. ಸರ್, ನಿಮ್ಗೆ ಆಗೋದಿಲ್ಲ ಹೋಗಿ ಅಂತ.
ನೋಡಿ ವೀಕ್ಷಕರೇ, ಒಂದು ಸತ್ಯ, ಶತ್ರುಗಳನ್ನ ಮಟ್ಟ ಹಾಕೋದಕ್ಕೆ ನೀವು ಅವ್ರಿಗೆ ಹೊಡಿಬೇಕಾಗಿರೋ ಅವಶ್ಯಕತೆ ಇಲ್ಲ, ನೀವು ಅವ್ರನ್ನ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಅವ್ರ ಹತ್ರ ಹೋಗ್ಬಿಟ್ಟು ಯಾಕೆ ನೀನು ಹಿಂಗೆ ಮಾಡಿದೆ ಅಂತ ಕೇಳೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಶತ್ರುಗಳು ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರು ಅಲ್ಲಿಂದನೇ ನಿರ್ಮೂಲನೆ ಆಗ್ತಾರೆ. ಹಂಗಂದ್ಬಿಟ್ಟು ಅದು ಅವ್ರ ನಾಶನ ಅಲ್ಲ, ಅವರ ಶತ್ರುತ್ವ ನಾಶ ಆಗುತ್ತೆ ಅನ್ನೋದು ನಿಮ್ಮ ಮೂಲ ಉದ್ದೇಶ. ಖಂಡಿತ. ಇಲ್ಲಿ ಅಮ್ಮನವ್ರ ಮುಖಾಂತರ ಎಲ್ಲರಿಗೂ ಒಂದು ಚಡಿ ಏಟನ್ನು ನೀವು ಕೊಡ್ತಾ ಇದ್ದೀರಾ. ಖಂಡಿತ 100% ಅದು ಕೊಡ್ತೀನಿ. ಸೊ ಶತ್ರುಗಳಿಗೆ ಸರ್ ಈ ಯಾಗ ಹೇಗಾಗತ್ತೆ, ಹೇಗೆ ಮಾಡುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಶತ್ರುಗಳ ನಿರ್ಮೂಲನೆ ಅಂತ ನೀವು ಹೇಳಿದ್ದೀರಲ್ಲ, ಯಾವ ರೀತಿಯ ಏಟು ಶತ್ರುಗಳಿಗೆ ಬೀಳುತ್ತೆ? ಯಾವ ರೀತಿ ಬೀಳತ್ತೆ ಅಂದರೆ, ಅವನ ಮನಸ್ಸು ಆಲ್ರೆಡಿ ಕ್ರೂರವಾಗಿ ಬದಲಾಗಿರುತ್ತೆ. ನಾನು ಹೆಂಗನ್ನ ಆಗಲಿ ಇವನ ಜೊತೆಲೇ ಇದ್ದು ಸರ್ವನಾಶವನ್ನು ಮಾಡಬೇಕು. ಥರನ ಆಗಲಿ, ಜ್ಯೋತಿಷದಲ್ಲಾಗಿರ್ಬೋದು, ಪೌರೋಹಿತದಲ್ಲಾಗಿರ್ಬೋದು, ನಮ್ಮ ಜಮೀನು ವಿಚಾರದಲ್ಲಾಗಿರ್ಬೋದು, ಯಾವ ಥರ ಆಗಲಿ ಜೊತೆಯಲ್ಲೇ ಇದ್ದು, ಇಲ್ಲ ಜೊತೆಯಲ್ಲಿದ್ದು ಮೋಸ ಮಾಡಿ ಹೋಗಿರೋರು ಕೂಡ ಯಾವ ರೀತಿ ಇವ್ರನ್ನ ಹೇಟ್ ಹೊಡಿಬೋದು ಅನ್ನೋನು ಕೂಡ ಮನಸ್ಸು ಚೇಂಜ್ ಮಾಡುತ್ತೆ. ಪ್ಲಸ್ ಇನ್ನೊಂದು ಏನಂದ್ರೆ ಅವನಿಗೆ ಎಫೆಕ್ಟ್ ಆಗುತ್ತೆ. ನನ್ನ ಒಂದು ಈ ಯಾಗ ಅತಿ ಭಯಂಕರವಾಗಿರುತ್ತೆ, ಅತಿ ಘೋರವಾಗಿರುತ್ತೆ, ಅತಿ ತುಂಬ ಈ ಥರ ಕೂಡ ಯಾಗ ಮಾಡ್ತಾರಾ ಅನ್ನೋ ಜನಗಳಿಗೆ ಒಂದು ಪರಿಕಲ್ಪನೆ ಕೂಡ ಕೊಡ್ತೀನಿ. ನೀವು ಹೇಳ್ತಾ ಇದ್ರೆ ಅತಿ ಘೋರವಾಗಿರುತ್ತೆ, ಅತಿ ಭಯಂಕರವಾಗಿರುತ್ತೆ ಅಂತ ಹೇಳ್ತಾ ಇದ್ರ. ಹಾಗಾದ್ರೆ ಆ ಯಾಗದ ಒನ್ ಬೈ ಸ್ಟೆಪ್ಸ್ನ ತಿಳ್ಕೊಂಡು ಹೋಗ್ತಾ ಇರೋಣ ಸರ್ ನಾವೀಗ. ಈ ಯಾಗಕ್ಕೆ ಮೊದಲನೇದಾಗಿ ಯಾರಿಗೆ ಅರ್ಹತೆ ಇರುತ್ತೆ ಅನ್ನೋ ವಿಚಾರದಲ್ಲಿ ನೀವು 65 ವರ್ಷದ ಒಳಪಟ್ಟದವ್ರಿಗೆ ಅಂತ ಹೇಳಿದ್ರಿ. ಹಾಗಾದರೆ ಇದರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇದೆ ಈ ಮೊದಲನೇ ಯಾಗದಲ್ಲಿ? ಇದನ್ನು ಎಲ್ಲಿ ಮಾಡಬೇಕು ಅಂತ ಪ್ಲಾನಲ್ಲಿದ್ದೀರಾ? ಇದು ಶ್ರೀರಂಗಪಟ್ಟಣದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. 108 ಹೋಮಗುಂಡವನ್ನು ಇಟ್ಟು ಮಾಡಬೇಕು ಅಂದ್ಕೊಂಡು 108 ಜನಕ್ಕೆ ಮಾತ್ರ ಇದು ಅವಕಾಶ ಇರುತ್ತೆ. 108 ಜನ ಅಂದರೆ ಕಪಲ್ಸ್ ಏನಾದರೂ ಕಪಲ್ಸ್ ಬರ್ಬೋದು, ಸಿಂಗಲ್ ಆಗಿ ಬರ್ಬೋದು. ಬಟ್ 108 ಹೋಮಕುಂಡಗಳು ಮಾತ್ರ ಅಲ್ಲಿ. ಹೌದು. ಅಕ್ಕಿ ಹಿಟ್ಟು ತಗೊಂಡು ಅವರ ಮನೆಯಲ್ಲಿ ಒಂದು 3 ದಿನ ಅಕ್ಕಿ ಹಿಟ್ಟನ್ನು ಇಟ್ಟು ಅವರ ಮನೆಯಲ್ಲೇ ಅಕ್ಕಿಯನ್ನು ನಾವು ಕಜ್ಜಾಯನ್ನ ಮಾಡ್ತೀವಿ, ನೋಡಿದ್ದೀರಾ ಮನೆಯಲ್ಲಿ? ಹೌದು. ಆ ಕಜ್ಜಾಯ ಥರ ಯಾವ ಅಕ್ಕಿಯನ್ನು ನೆನೆಸಿ, ಆ ಅಕ್ಕಿ ನೆನೆಸಿಕೊಂಡು ಮತ್ತೆ ಅದನ್ನು ಪೌಡ್ರ್ ಮಾಡಿ ನಮ್ಮ ಕೈಗೆ ತೊಗೊಂಬರ್ಬೇಕು. ಆ ಪೌಡ್ರ್ ತೊಗೊಂಬಂದು ಮತ್ತೆ ನಮಗೆ ಆ ಯಾಗಕ್ಕೆ ಬರಬೇಕಾಗತ್ತೆ. ಅಂದರೆ ಈಗ ಅಕ್ಕಿ ನೆನೆಸಿದ್ಮೇಲೆ ಅದು ಆಲ್ರೆಡಿ ನೆಂದೋದ್ಮೇಲೆ ಅದು ತುಂಬ ಪೌಡ್ರ್ ಮಾಡೋಕ್ಕೆ ಒಣಗಿಸ್ಬೇಕು. ಓಕೆ, ಅಕ್ಕಿನ ತೊಳೆದು ನೀಟಾಗಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಅಕ್ಕಿ ಹಿಟ್ಟು ಮಾಡ್ಕೊಂಡು ತೊಗೊಂಬರ್ಬೇಕು. ಓಕೆ. ಸೊ 108 ಜನಕ್ಕೆ ಅಂದರೆ 108 ಜನ ಇಂದ್ರೆ ಕಪಲ್ಸ್ ಕೂತ್ಕೊಂಡ್ರು ಅವ್ರಿಗೆಲ್ಲ ಒಂದು ಕಡೆ ಒಂದು ರೀತಿಯಲ್ಲಿ ಅಂದರೆ 1 to ಡಬಲ್ ಆಗುತ್ತೆ ಅದು. ಮತ್ತೆ ಇದರಲ್ಲಿ ನಿಮ್ಮ ಶತ್ರುಗಳ ಒಂದು ಛಾಯಾಚಿತ್ರವನ್ನು ತೊಗೊಂಬರ್ಬೇಕಾಗತ್ತೆ, ಫೋಟೋ. ಹೌದು. ಯಾರು ಅಂತ ಗೊತ್ತಾಗಬೇಕಲ್ವಾ? ಕೇಳ್ತಾ ಇದ್ರೆ ಒಂದು ಸ್ವಲ್ಪ ನನಗೊಂದು ರೀತಿ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಸರ್. ಸೊ ಫೋಟೋ ತೊಗೊಂಬರ್ಬೇಕು, ಅದ್ರ ಜೊತೆ ಅಕ್ಕಿ ಹಿಟ್ಟು ತೊಗೊಂಬರ್ಬೇಕು, ಆಮೇಲೆ ಏನಾದರೂ ಬೇರೆ ಮತ್ತೆ ಅಯ್ಯೋ ಅಲ್ಲಿ 108 ಜನ ಬರ್ತಾರೆ, ನಮ್ಮ ಶತ್ರುಗಳನ್ನೊಬ್ಬರು ನೋಡ್ಬಿಡ್ತಾರೆ ಅನ್ನೋ ಭಾವನೆನೇ ಇಲ್ಲ. ನಿಮ್ಮ ಒಂದು ಪ್ರಯೋಗ, ನಿಮ್ಮ ಒಂದು ಯಾಗ, ನಿಮ್ಮ ಶತ್ರುವಿನ ಫೋಟೋ ಯಾವ ರೀತಿ ಮಾಡಬೇಕು, ಯಾವ ರೀತಿ ಯಾರು ನೋಡಬಾರ್ದು ಥರ ಜವಾಬ್ದಾರಿ ನಂದು. ಅದನ್ನು ಗೌಪ್ಯವಾಗಿ ಇಡ್ತೀವಿ. ಖಂಡಿತ ಗೌಪ್ಯವಾಗಿ ಇಡ್ತೀವಿ. ಯಾಕಂದರೆ ಅಯ್ಯೋ ಅವ್ರು ಬಂದರು ಇದು ಮಾಡಬೇಕು, ಅಯ್ಯೋ ಅಲ್ಲಿ ಯಾರೋ 100 ಜನ ಇರ್ತಾರೆ, ನಾವು ಹೆಂಗೆ ನಮ್ಮ ಶತ್ರು ಫೋಟೋ ಕೊಡಬೇಕು ಅನ್ನೋ ಸೀನೇ ಇಲ್ಲ. ಪ್ರತಿಯೊಬ್ಬರ ವಿಚಾರನೂ ಗೌಪ್ಯವಾಗಿ ಇಡ್ತೀವಿ ನಾವು. ಯಾಕೆ ಅಂದರೆ ಒಬ್ರು ಪರ್ಸನಲ್ ಹೇಳ್ಕೊಂಡ್ ಬರ್ತಾರೆ ಸರ್, ಅದನ್ನು ಗೌಪ್ಯವಾಗಿ ಇಡೋದು ನಮ್ಗೆ ಅವಶ್ಯಕತೆ ಇಲ್ಲ. ಒಬ್ರು ಕಷ್ಟ ಅಂತ ಬಂದಾಗ ಆ ಕಷ್ಟವನ್ನು ನಾವು ಪರಿಹಾರ ಮಾಡಬೇಕು, ಇನ್ನೊಂದು ಕಷ್ಟವನ್ನು ಕೊಡೋದಲ್ಲ ಅವ್ರು ನಾವು. ಓಕೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸರ್. ಈಗ ಈ ಯಾಗ ನೀವು ಹೇಳಿದ್ರಿ ತುಂಬ ಗೌಪ್ಯವಾಗಿ ಇಡ್ತೀನಿ, ಅದ್ರ ಜೊತೆಲಿ ತುಂಬ ಅಘೋರವಾಗಿರುತ್ತೆ, ತುಂಬ ತೀಕ್ಷ್ಣವಾಗಿರುತ್ತೆ, ತುಂಬಾ ಒಂದು ರೀತಿಯಲ್ಲಿ ಈ ಪೂಜೆನ ಮಾಡೋದು ಅಷ್ಟು ಸುಲಭವಲ್ಲ ಅಂತ ನಿಮ್ಮ ಮಾತಿನ ಅರ್ಥ. ಎಷ್ಟೋ ಜನ ಸರ್ ಈಗ ಈ ಪೂಜೆಗಳನ್ನ ಕುತ್ಕೊಂಡವ್ರಿಗೆ ಒಂದು ಭಯ ಕಾಡ್ತಾ ಇರುತ್ತೆ. ಅಯ್ಯೋ ಏನು ಮಾಡಿಬಿಡ್ತಾರೋ, ಅಯ್ಯೋ ಏನಾಗುತ್ತೋ, ನಾಳೆ ದಿನ ನಾವು ಈ ಶತ್ರು ಪೂಜೆ ಮಾಡಿದ್ದೀವಿ ಅಂತ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಹೆಂಗೆ, ಅವ್ರು ಮತ್ತೆ ಇನ್ನಷ್ಟು ಏನಾದರೂ ತಂತ್ರಗಳನ್ನ ಮಾಡ್ತಾರ ನಮ್ಮ ಮೇಲೆ ಅಂತ ಇರುತ್ತೆ. ಸೊ ಈ ಪೂಜೆನ ಮಾಡಿಸಿದಂಥ ಕಾಲಾವಧಿಯಲ್ಲಿ ಈ ಪೂಜೆ ಎಲ್ಲಿವರೆಗೂ ತನ್ನ ಪ್ರಮಾಣವನ್ನು ಹೊಂದಿರುತ್ತೆ, ಹಾಗೂ ಈ ಪೂಜೆಯ ಒಂದು ದೀರ್ಘಾಯುಷು ಎಷ್ಟು? ಈ ಪೂಜೆಯ ದೀರ್ಘಾಯುಷ್ಯು ಅನ್ನೋದು ತಾಳೆಗರೆಯಲ್ಲಿ ಬರೆದಿಲ್ಲ. ಭದ್ರಕಾಳಿ ಅನ್ನಕ್ಕಂಥದ್ದು ದೀರ್ಘಾಯುಷ್ಯು ಅನ್ನಕ್ಕಂಥದ್ದು ಇವತ್ತವರೆಗೂ ನಾನು ಕೇಳಿಲ್ಲ, ಕೇಳೋದು ಇಲ್ಲ ಮುಂದೆ. ಅಲ್ಲ, ನನ್ನ ಮಾತಿನ ಅರ್ಥ ಯಾವುದೇ ಒಂದು ಪೂಜೆ ಮಾಡಿದ್ರೆ ಅಥವಾ ಯಾವುದೇ ಒಂದು ಪೂಜೆ ಫಲಿಸ್ಬೇಕು ಅಂತಂದರೆ 48 ದಿನ, 90 ದಿನ, 11 ದಿನ, ಈ 21 ದಿನ ಈ ಥರ ಹೇಳ್ತಾರೆ. ಅದಾದಮೇಲೆ ಈ ಪೂಜೆಯ ಪ್ರತಿಫಲ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಅನ್ನೋದಿರುತ್ತೆ. ಸೊ ನಿಮ್ಮ ಮಾತಿನ ಪ್ರಕಾರ ಈ ಪೂಜೆ ಮಾಡಿಸಿದ್ಮೇಲೆ ಶತ್ರು ಸಂಹಾರ ಒಂದೇ ಪೂಜೆಯಲ್ಲಿ ಮುಗಿಯುತ್ತಾ ಅಥವಾ 3 ವರ್ಷ ಆದಮೇಲೆ ಇದಕ್ಕೆ ಪವರ್ ಕಡಿಮೆ ಆಗುತ್ತಾ ಅಂತ ನನ್ನ ಮಾತಿನ ಪ್ರಶ್ನೆ. ಇಲ್ಲ, ನೀವು ಶತ್ರುಗಳು ಯಾರ್ದು ಛಾಯಾಚಿತ್ರವನ್ನು ತೊಗೊಂಬರ್ತಾರೋ, ಅವ್ರಿಗೆ 10 ಜನ ಇರ್ಬೋದು, 5 ಜನ ಇರ್ಬೋದು,
50 ಜನ ಇರ್ಬೋದು, ನನಗೆ ಸಂಬಂಧ ಇಲ್ಲ ಅದು. ಅಷ್ಟು ಜನ ನಿಮ್ಮ ತಂಟೆಗೆ ಬರಲ್ಲ. ಇದನ್ನು ಲೈಫ್ ಲಾಂಗ್. ಹೌದಾ? ಶೋರಾಗಿ ಹೇಳ್ತೀನಿ. ಆದರೂ ಆಯಿತು ಗುರುಳೇ, ನೀವು ಹೋಮಕ್ಕೆ ಬಂದ್ರಿ, ಕುಳಿಸಿದ್ರಿ, ಮಾಡಿದ್ರಿ, ಆಗಲಿಲ್ಲ ಅಂತ ಹೇಳಿದವರು ನಾನು ಪರ್ಸನಲ್ ಟೇಕ್ ಓವರ್ ಮಾಡ್ತೀನಿ. ಅಂದರೆ ಈ ಹೋಮಯಾಗದಲ್ಲಿ ನೀವು ಅಂದರೆ ಯಾಗದಲ್ಲಿ ಎಸ್ಪೆಷಲಿ ಒಬ್ಬರು ಶತ್ರು ಇದ್ದರು 50 ಶತ್ರು ಇದ್ರೂ ನೀವು ಅಟ್ ಎ ಟೈಮ್ ಅದನ್ನು ಪರಿಹಾರ ಮಾಡ್ಕೊಂಡು ಖಂಡಿತ. ಅವ್ರ 50 ಜನದ್ದು ಫೋಟೋ ಬೇಕು. ನಾನು ಪರಿಹಾರ ಮಾಡೋದಲ್ಲ, ಅವ್ರಿಗೆ ಅವರೇ ಪರಿಹಾರ ಮಾಡ್ಕೊಳ್ಬೇಕು, ಹಂಗೆ ಮಾಡ್ತೀನಿ ಅಲ್ಲಿ. ಹಾಗಾದರೆ ಸರ್, ಈ ಥರ ಭದ್ರಕಾಳಿ ಯಾಗನ ನೀವು ಮಾಡೋದಕ್ಕಿಂತ ಇವಾಗ ಆಲ್ರೆಡಿ ಜನಗಳಿಗೆ ಓಪನ್ ಆಗಿ ನೀವು ಹೇಳ್ತಿದ್ರೆ ಭದ್ರಕಾಳಿ ಯಾಗ ನಾನು ಮಾಡ್ತೀನಿ ಅಂತ. ಇದಕ್ಕಿಂತ ಮುಂಚೆ ಈ ರೀತಿ ಯಾಗನ ಎಲ್ಲೋ ಒಂದು ಕಡೆ ಒಂದು ಮಾಡಬೇಕಲ್ಲ, ನೀವು ಮಾಡಿರ್ತೀರಾ? ಮಾಡಿದ್ದೀವಿ. ಅಂದರೆ ಇದು ಹಂಗಾರೆ ಇದು ಎಷ್ಟನೇ ಭದ್ರಕಾಳಿ ಯಾಗ? ಎರಡನೇದು. ಸೊ ಮೊದಲನೇದು ಎಲ್ಲಿತ್ತು, ಹೇಗೆ? KR ಅಲ್ಲಿ, ಈಗ KR ಮಹದೇವಪುರದಲ್ಲಿ ನಮ್ಮ ಸ್ನೇಹಿತರ ಹತ್ರ ಒಂದು ಮಾಡಿದ್ವಿ. ತುಂಬ ದೊಡ್ಡದಾಗಿ ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ತುಂಬ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ದು. ಅದೇನಾಯಿತು, ಕೆಲವೊಂದು ಕಾರಣದಿಂದ ಚಿಕ್ಕದಾಗಿ ನಡೀತು. ನಾವು ಅಂದ್ಕೊಂಡಿದ್ದು 11 ಹೋಮಗುಂಡ ಆಗಬೇಕು ಅಂದ್ಕೊಂಡಿದ್ವಿ. ಒಂದೇ ಹೋಮಗುಂಡ ಹಾಕಿದ್ವಿ, ಪ್ರಚಾರನೂ ಮಾಡಿಲ್ಲ. ಆ ಏರಿಯಾ ಮಾತ್ರ ಪ್ರಚಾರ ಮಾಡಿದ್ವಿ ಅಷ್ಟೇ. 5,000 ಜನ ಬಂದಿದ್ದಾರೆ. ಅಬ್ಬಾ. ಇನ್ನು ಜನಗಳಲ್ಲಿ ಒಂದು ಕಾಡೋಂಥ ಡೌಟ್ ಏನಪ್ಪ ಅಂತಂದರೆ ಸರ್, ಈ ಮಹಾಯಾಗಕ್ಕೆ ನಾವು ಬಂದ ಮೇಲೆ ಅವರೇನಾದರೂ ವಿಧಿ ನಿಯಮಗಳನ್ನ ಪಾಲನೆ ಮಾಡಬೇಕಾ? ಎಸ್ಪೆಷಲಿ ನಾನ್ ವೆಜ್ ತಿನ್ನೋರು ಇರ್ತಾರೆ, ವೆಜ್ ತಿನ್ನೋರು ಇರ್ತಾರೆ. ಅದ್ರ ಜೊತೆಯಲ್ಲಿ ಮೈಲ್ಗೆ ಮುಟ್ಟಾಗುವಂಥದ್ದು ಹೆಣ್ಮಕ್ಳು. ಬಿಕಾಸ್ ಹೆಣ್ಮಕ್ಳು ಬಂದು ಕುತ್ಕೊಂಡ್ರೆ ಪೂಜೆ ಅಂತ ಸಂದರ್ಭದಲ್ಲಿ ಅಯ್ಯೋ ನಾನು ಈ ಥರ ಮಂತ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಆ ಸಮಯದಲ್ಲಿ ಏನು ಮಾಡ್ಬೋದು? ಆ ಥರದವರು ಕೂಡ ಬರಬಹುದಾ? ಅಥರ್ಣ ವೇದದಲ್ಲಿ, ಋಗ್ವೇದ ಯಜುರ್ವೇದದಲ್ಲಿ ಮಡಿ ಮೈಲಿಗೆಯಿಂದ ಮಾಡಬೇಕು ಅಂತ ರೂಲ್ಸ್ ಇದೆ. ಅಥರ್ಣ ವೇದದಲ್ಲಿ ಇದು ಯಾವುದೂ ರೂಲ್ಸ್ ಇಲ್ಲ. ನೀನು ನಾನ್ ವೆಜ್ ತಿನ್ಕೊಂಡು ಬಂದೆ ಕೂತ್ಕೊಳ್ಳಿ. ನಾನು ಎಷ್ಟೋ ಮಾಡಿಸಿದ್ದೀನಿ. ನೀವು ನಾನ್ ವೆಜ್ ತಿನ್ಕೊಂಡು ಬಂದೆ ಕೂತ್ಕೊಳ್ಳಿ, ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಬಂದು ಕೂತ್ಕೊಳ್ಳಿ. ಇದೇನಿದೆ, ಎಲ್ಲೂ ಕೇಳಿದಂಗೆ ಇದೆ, ಎಲ್ಲೂ ಕೇಳಿಲ್ಲ ಈ ಥರ ಅಂತ ನಿಮ್ಗೆ ಅನಿಸ್ಬೋದು. ಅಥರ್ಣ ವೇದದಲ್ಲಿ ಇದು ಕಂಪಲ್ಸರಿ ಇದೆ. ಬಟ್ ಈಗ ನೀವು ಹೇಳ್ತೀರಾ ಒಂದು ಎಕ್ಸಾಂಪಲ್, ಈಗ ಕೂದಲು ತೊಗೊಂಬನ್ನಿ, ಬಟ್ಟೆ ತೊಗೊಂಬನ್ನಿ, ನಾವು ಮಾಡ್ತೀವಿ, ಪೀರಿಯಡ್ಸ್ ಬಟ್ಟೆ ಬೇಕು ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ಮಾಡಿದಾಗ ಇದ್ಯಾಕೆ ಮಾಡಬಾರ್ದು? ತಾಯಿಗೆ ಭದ್ರಕಾಳಿಗೆ ನಿಯಮ ನಿಷ್ಠೆ ಅನ್ನೋದು ಇಲ್ಲ. ನೀನು ಏನು ಮಾಡಿದ್ರು ತಾಯಿಗೆ ಬೇಕಾಗಿರೋ ಒಂದೇ, ನಿನ್ನ ಒಂದು ಪೂಜೆಯ ಭಕ್ತಿ ಎಷ್ಟು, ನಿನ್ನ ಪೂಜೆಯ ಒಂದು ನೀನು ಎಷ್ಟು ಶಕ್ತಿಯಾಗಿ ಪೂಜೆ ಮಾಡ್ತೀಯಾ, ನೀನು ಎಷ್ಟು ಆಗಿ ನಿಗ್ರಹವಾಗಿ ನನಗೆ ಪೂಜೆಯನ್ನು ಮಾಡ್ತೀಯಾ, ಕಾಮ ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ ಯಾವ ರೀತಿ ಈ ಪೂಜೆಯನ್ನು ಮಾಡ್ತೀಯ, ಅದನ್ನೇ ತಾಯಿ ಕೇಳೋದು. ನೀನು ನಾನ್ ವೆಜ್ ತಿನ್ಕೊಂಡು ಬಂದ, ತಾಯಿನೇ ನಾನ್ ವೆಜ್ ತಿಂತಾರೆ. ಅಲ್ಲ, ಭದ್ರಕಾಳಿ ಅಂತಂದ್ರೆ ಅಮ್ಮನವ್ರಿಗೆ ಎಲ್ಲೋ ಒಂದು ಕಡೆ ಬಲಿ ಪೂಜೆಗಳನ್ನ ನಡೀತಾ ಇರುತ್ತೆ. ಖಂಡಿತ. ಸೊ ಈಗ ಈ ಪೂಜೆ ನೀವು ಹೇಳಿದ್ರೆ ಯಾವುದೇ ರೀತಿಯ ಮಡಿ ಮೈಲ್ಗೆ ಇಲ್ಲ, ಬರ್ಬೋದು, ಯಾರು ಬೇಕಾದ್ರೂ, ಯಾವ ಧರ್ಮದ ಬೇಕಾದವರು ಬರ್ಬೋದು. ಖಂಡಿತ. ಅದಕ್ಕೆ ಯಾವುದೇ ರೀತಿ ಜಾತಿ ಮತ ಭೇದ ಭಾವ. ನಾನು ಇವತ್ತವರೆಗೂ ನನ್ನ ಹತ್ರ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ಸ್ ಅವರು ಬರ್ತಾರೆ, ಹಿಂದೂಸು ಬರ್ತಾರೆ. ನನ್ನ ಆಫೀಸಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಅನ್ನೋಕ್ಕಂತ ನಾನು ನೋಡಲ್ಲ. ಯಾರು ಬಂದರೂ ನನ್ನ ಸ್ನೇಹಿತರು, ಅವ್ರ ಕಷ್ಟ ನನ್ನ ಕಷ್ಟ ಅಂದ್ಕೊಂಡು ನಾನು ಮಾಡ್ತೀನಿ. ಎಷ್ಟೋ ಜನಕ್ಕೆ ನನ್ನ ಕೈಯಲ್ಲಿ ದುಡ್ಡು ಇಲ್ದಿರೋ ಕೂಡ ನಾನು ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ. ಯಾರು ನನ್ನ ಕ್ಲಾಸಲ್ಲಿ ಆಗಲ್ಲ ಅನ್ನೋಕೊಂಡು ದುಡ್ಡು ಕೂಡ ವಾಪಸ್ ಕೊಟ್ಟು ಕಳಿಸಿದ್ದೀನಿ. ಅದನ್ನು ಕೆಲವೊಂದು ಮೂರ್ಖರು ಅವ್ರ ಕೈ ಚಳಕಂತ ಏನು ಬೇಕೋ ಮಾಡ್ಕೊತಾರೆ. ನಾನು ಒಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ಚಿಲ್ಲರೆ ಅವ್ರಿಗೆಲ್ಲ ನಾನು ಎದುರೋನಲ್ಲ. ನಾನು ಓಪನಾಗಿ ಹೇಳ್ತೀನಿ, ನಾನು ಎದುರಲ್ಲ. ಆದರೆ ಏನು ಮಾಡ್ತಾರೆ, ಇನ್ನೊಂದು 2 ಪೋಸ್ಟ್ ಹಾಕ್ಕೊತಾರೆ, ನನ್ನ ಹೆಸರು ಒಂದು ದಿವಸ ಹಾಕಿ ಬದುಕೊಂಡ್ಲಿ ಬಿಡಿ, ಅಷ್ಟೇ ತಾನೇ, ಇನ್ನೇನು ಮಾಡಾಗತ್ತೆ ನೋಡಿ. ಹಾಗಾದ್ರೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಪ್ರಶ್ನೆ ಕಾಡೋದು ಏನಂತಂದ್ರೆ, ಇಷ್ಟೆಲ್ಲ ಸಾಧನೆ ಮಾಡಿದಿರಾ, ಇಷ್ಟೆಲ್ಲ ಓಪನ್ ಆಗಿ ಚಾಲೆಂಜ್ ಕೊಡ್ತೀರಾ, ಅದ್ರ ಜೊತೆಲಿ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ನಿಮ್ಗೆ ಆಗದಿರೋ ಕೆಲಸಗಳನ್ನ ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತ ಯಾರಿಗಾಗಿರೋ ಕೆಲಸಗಳು ಮತ್ತೆ ಅವ್ರನ್ನೂ ಕರಿತೀರಾ. ಇಷ್ಟೆಲ್ಲ ಮಾಡ್ಕೊಳೋ ಅಂತ ನಿಮಗೆ ಎಲ್ಲೋ ಒಂದು ಕಡೆ ಶತ್ರುಗಳು ಉಟ್ಕೊಳ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ನೀವೇನು ಮಾಡ್ತೀರಾ? ನನ್ನ ಜಾಗ್ರತೆ ನಾನು ಇಡ್ತೀನಿ ಅಂತ ಗೊತ್ತಾನೆ. ಇಷ್ಟೆಲ್ಲ ಮಾಡೋನು ನಮ್ಮವ್ರು ನಾವೇನು ಮಾಡ್ತೀವಿ, ನಮ್ಮ ಹಿಂದೆ ಮಾಡೋರು ನಾವೇನು ಮಾಡ್ತೀವಿ ಗೊತ್ತಿಲ್ವಾ? ಮಾಡೇ ಮಾಡ್ತೀವಿ. ಖಂಡಿತ ಓಪನ್ ಆಗಿ ಹೇಳ್ತೀವಿ, ಮಾಡೇ ಮಾಡ್ತೀವಿ.
ಈಗ ನಾನು ಹೇಳಿದ್ನಲ್ಲ, ಒಂದು ಸಾಂಗ್ ಇದೆಯಲ್ಲ, ಬಾ 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 ನಾನ್ ರೆಡಿ ಅಂತ. ನಾನು ಓಪನ್ ಆಗಿ ಹೇಳಿದೀನಿ. ಅಲ್ಲ, ನೀವು ಯಾವಾಗಲೂ ರೆಡಿ ಇರ್ತೀರ? ಖಂಡಿತ 24 ಗಂಟೆ ನನ್ನ ಆಫೀಸ್ ಓಪನ್ ಆಗಿರುತ್ತೆ. ನಾನಿಲ್ಲ ಅಂದ್ರೆ ನಮ್ಮ ಅಸಿಸ್ಟೆಂಟ್ಸ್ ಇದ್ದೇ ಇರ್ತಾರೆ. ಯಾವಾಗನ್ನ ಬಂದು ವಿಡಿಯೋ ಮಾಡ್ಕೊಂಡು ಹೋಗು. ಅಲ್ಲ, ನಾನು ನೋಡಿರೋಂಗೆ ಸುಮಾರು ಜನ ಒಳ್ಳೇದಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಅದರಲ್ಲಿ ಓಪನ್ ಆಗಿ ಹೇಳ್ತೀನಿ, ಕದ್ದು ಮುಚ್ಚಿ ಹೇಳೋವಂಥದ್ದು ಏನೂ ಇಲ್ಲ. ಸುಮಾರು ಜನ ನಿಮ್ಮ ಹತ್ರ ಬಂದಿರುವಂಥ ಮಹನೀಯರು ಅವರು ಏನಾಗಿದೆ ಅನ್ನೋದನ್ನ ನಾನು ಇಲ್ಲಿ ಏನಾಗಿದೆ ಅಂದರೆ, ಒಂದು ಸ್ಕೂಲಲ್ಲಿ 100 ಜನ ಇರ್ತಾರೆ, ಒಂದು 10th ಕ್ಲಾಸಲ್ಲಿ 100 ಜನ ಇರ್ತಾರೆ. ಆದರೆ 4 ಜನ ಡಿಸ್ಟಿಂಕ್ಷನ್ ತಗೋತಾರೆ. 70 ಜನ ಡಿಸ್ಪಾಸ್ ಆಗಿರ್ತಾರೆ, 10 ಜನ ಫೈಲ್ ಆಗಿರ್ತಾರೆ. ಈ 10 ಜನನ ಕರ್ಕೊಂಡು ಬಂದು ನಿಮ್ಗೆ ಕೆಲಸ ಆಗಿಲ್ವಲ್ಲ ಬನ್ನಿ ಎತ್ತಾಕಿ. ಆ 10 ಜನ ಏನು ಮಾಡಿರ್ತಾರೆ? ಸಾಧನೆ ಮಾಡಿರಲ್ಲ. ನಾನೇನು ಮಾಡೋಕ್ಕಾಗತ್ತದೆ? ನಾನು ಮನೆಗೆ ಹೋಗಿ ತಿನ್ಸೋಕ್ಕಾಗಲ್ಲ. ಹಾಗಂತ ಹೋಗಿ ಸ್ಕೂಲ್ ಮೇಲೆ ಹೋಗ್ಬಿಟ್ಟು ಕೇಸುಗಳಾಗ್ತಾರ? ಟೀಚರ್ ನಿಮ್ಮ ಪಾಠ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರ? ಇಲ್ಲಿ 100 ಜನಕ್ಕೆ ಏನು ಪಾಠ ಹೇಳ್ಕೊಡ್ತಾರೆ? ನಿನ್ನೆ ಹಿಂದೆ ಇರೋ ಬೆಂಚ್ಗೂ ಅದು ಹೇಳ್ಕೊಡ್ತಾರೆ, ಮೊದಲಿರೋ ಬೆಂಚ್ಗೂ ಅದು ಹೇಳ್ಕೊಡ್ತಾರೆ, ಫಸ್ಟ್ ಇರೋ ಬೆಂಚ್ಗೂ ಅದು ಹೇಳ್ಕೊಟ್ಟಿರ್ತಾರೆ. ಡಿಸ್ಟಿಂಕ್ಷನ್ ಬರೋವನಿಗೂ ಒಂದೇ ಪಾಠ, ಫೈಲ್ ಆಗೋ ವ್ಯಕ್ತಿಗೂ ಅದೇ ಪಾಠ. ನಿನ್ನ ಮನಸ್ಥಿತಿ ಗತಿಸ್ಥಿತಿ ನೋಡಿಕೊಂಡು ನೀನು ಮಾತಾಡಬೇಕು ಅಲ್ವಾ? ನಿನ್ನ ಮನಸ್ಥಿತಿ ಪರಿಸ್ಥಿತಿ ಎರಡು ಗತಿ ಇಲ್ಲದೆ ಮಾತಾಡಿಕೊಂಡು ನನಗಾಗಿಲ್ಲ ಅಂತ ಬಂದಾಗ ಭಗವಂತನೇ ಇಚ್ಛೆ. ನಾನೇ ಕೇಳಿದ್ದೀನಿ, ಬಾಪ ಯಾಕಾಗಿಲ್ಲ ಬಾಪ, ಮಂತ್ರ ಹೇಳಪ್ಪ. ನಾನು ಹೇಳಿರೋ ಮಂತ್ರ 4 ಲೈನ್ ಇರುತ್ತೆ, 5 ಲೈನ್ ಇರೋ 4 ಲೈನ್ ಇರುತ್ತೆ. ಹೇಳಕ್ಕಾಗ್ತಿಲ್ಲ. 28 ದಿನ ನಾನು ಸಾಧನೆ ಮಾಡಿದ್ದೀನಿ ಅನ್ನೋ ವ್ಯಕ್ತಿ ಅರ್ಧ ಗಂಟೆಯಲ್ಲಿ ಗಟ್ ಮಾಡಿಕೊಡ್ರೋ ಒಂದು 4 ಲೈನ್ ಪದ ಯಾಕೆ ಹೇಳಕ್ ಏಗುತ್ತೇ ಇಲ್ಲ? ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ ಒಂದೇ ಹೇಳೋದು, ಬಂದ್ರೆ ನೀಟಾಗಿ ಕಲಿಯೋ ವ್ಯಕ್ತಿಗಳು ಬನ್ನಿ. ಸುಮ್ಮನೆ ನಾನು ಕಲಿತೀನಿ ಅಂತ ಇಲ್ಲಿ ನಾನು ಟೆಸ್ಟ್ ಮಾಡಕ್ ಬಂದಾಗಿದ್ರೆ, ನೀನು ಟೆಸ್ಟ್ ಮಾಡಕ್ ಬಂದಿದ್ರೆ ದಯವಿಟ್ಟು ಓಪನ್ ಆಗಿ ಹೇಳ್ತೀನಿ, ನೀನೇ ಬಟನ್ ಕ್ಯಾಮ್ರಾ ಹಾಕೊಂಬಂದು ನನ್ನ ಮುಂದೆ ಕುತ್ಕೊಂಡ್ಬಿಡು. ನನಗೆ ಗೊತ್ತಾಗ್ಲೂ ಬೇಡ ನೀನು ಕ್ಯಾಮ್ರಾ ಹಾಕೊಂಬಂದಿದ್ಯಾ ಅಂತ. ನಾನು ಓಪನ್ ಆಗಿ ಕರೀತಾ ಇದ್ದೇನೆ. ಪ್ಲಾನ್ ಮಾಡೋದಲ್ಲ, ಡೈರೆಕ್ಟಾಗೆ ಬಾ, ಇಲ್ಲ ಇನ್ಯಾರನ್ನ ಕಳಿಸು. ಇದು ಮಾಡಬೇಕಾಗಿರೋದು ನೀನು. ನೀವು ಮಾತಾಡ್ತಾ ಇದ್ರೆ ನನಗೆ ಒಂದು ರೀತಿಲಿ ಮತ್ತೆ ಆ ಚಾಲೆಂಜ್ಗಳನ್ನ ಕೊಡೋದ್ರಲ್ಲಿ ನಾನು ನೋಡಿರುವಂಥ ವ್ಯಕ್ತಿಗಳಲ್ಲಿ ತುಂಬಾ ಕಡಿಮೆ ಅದರಲ್ಲಿ. ಖಂಡಿತ ಇವತ್ತಲ್ಲ, ಇನ್ನ ಈ ತಾಂತ್ರಿಕ ವಿದ್ಯೆಯಲ್ಲಿ ಖಂಡಿತ ಇದಕ್ಕಲ್ಲ, ಇನ್ನ 50 ಚಾಲೆಂಜ್ ಕೊಡ್ತೀನಿ. ಓಕೆ, ಚಾಲೆಂಜ್ ಬಗ್ಗೆ ಖಂಡಿತವಾಗ್ಲೂ ಆಮೇಲೆ ಮಾತಾಡೋಣ ಸರ್. ಒಟ್ಟಿನಲ್ಲಿ ನಿಮ್ಮಲ್ಲಿ ಬರೋವಂಥ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಇನ್ನು ಕೆಲವರು ಪಾಪ ನಿಮ್ಮ ಬೆಳವಣಿಗೆನ ಸಹಿಸಲಾರದಂಥ ವ್ಯಕ್ತಿಗಳು ಇರ್ತಾರೆ. ಏನಿದು ಸುಭಾಷ್ ಗುರುಗಳು ಹಿಂಗಿದ್ರು, ಇದ್ದಕ್ಕಿದ್ದಂಗೆ ಇವಾಗ ಇಷ್ಟೊಂದು ಪ್ರಚಾರ ಆಗ್ತಿದ್ದಾರೆ, ಇಡೀ ಕರ್ನಾಟಕದಾದ್ಯಂತ ಅವ್ರಿಗೆ ಗುರುತಿಸ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಜನ ಬೇರೆ ಕಡೆ ಗೆಸ್ಟಾಗಿ ನೀವು ಹೋಗ್ತಿದ್ದೀರಾ ಅಂತಂದಾಗ ಸ್ವಲ್ಪ ಬರ್ನಿಂಗ್ ಸೆಷನ್ ಬೇರೆಯವ್ರಿಗೆ ಇದ್ದೇ ಇರುತ್ತೆ. ಅದೇನೋ ಹೇಳ್ತಾರಲ್ಲ ಸರ್, ಅದನ್ನು ಭಗವಂತ ಆ ಭದ್ರಕಾಳಿನೇ ನೋಡ್ಕೊಳ್ಳಿ ಬಿಡಿ ಸರ್. ನಾನೊಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದಾಗ ನಾವು ಎಲ್ಲರೂ ನನ್ನ ಮಕ್ಕಳೇ. ಗುರುಕುಲ ಅಂದಾಗ ಒಂದು ದಿನ ಪಾಠ ಕೇಳ್ರು ಕೂಡ ನನ್ನ ಶಿಷ್ಯನೇ. ಓಕೆ, ಬಿಡ್ತಾ ಇರ್ಬೇಕಷ್ಟೇ. ಎಲ್ಲರೂ ಚೆನ್ನಾಗಿಲ್ಲ ಅನ್ನೋ ಉದ್ದೇಶನೇ ಈ ಒಂದು ಪಾಡ್ಕಾಸ್ಟ್ದು. ಆಮೇಲೆ ಸುಮಾರು ಜನ ನೋಡಿರೋರಿಗೆ ಇವ್ರು ಎಲ್ಲಿರ್ತಾರೆ, ಇವರ ನಂಬರ್ ಏನು, ಇವ್ರ ನಂಬರ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ಯಾರಾದರೂ ಈ ರೀಲನ್ನು ನೋಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಕೆಳಗಡೆ ನಂಬರ್ನ, ಅಡ್ರೆಸ್ನ. ಬಟ್ ಸುಮಾರು ಜನ ತಾಳ್ಮೆನೇ ಇರಲ್ಲ, ಫುಲ್ ರೀಲ್ ನೋಡೋದಿಲ್ಲ, ಅಡ್ರೆಸ್ ಹಾಕಿ ಫೋನ್ ನಂಬರ್ ಹಾಕಿ ಅಂತಾರೆ. ಮತ್ತೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಜಯನಗರ 4th ಬ್ಲಾಕ್ ಟಿ ಬ್ಲಾಕ್ ಅಂತಲೇ ಇದೆ. 4th ಟಿ ಬ್ಲಾಕಲ್ಲಿರುವಂಥ ಶ್ರೀ ಬಲಮುರಿ ಕಾಳಿಕಾದೇವಿ ಜ್ಯೋತಿಷಾಲಯ ಅನ್ನೋದು ಫಸ್ಟ್ ಫ್ಲೋರ್ ಇರುವಂಥ ಒಂದು ಆಫೀಸು. ಅದರ ಪಕ್ಕದಲ್ಲಿ ಸಾತ್ವಿಕ್ ಕಿಚನ್ ಅಂತ ಒಂದು ಹೋಟೆಲ್ ಇದೆ, ಅದು ಹೋಟೆಲ್ ಪಕ್ಕದಲ್ಲೇ ಇರುವಂಥದ್ದು. ಸೊ ನಾಮದಾರೀಸ್ ಅಂತ ಒಂದು ಫ್ರೆಶ್ ಫ್ರೂಟ್ಸ್ ಅಂಗಡಿ ಇದೆ, ನಾಮದಾರೀಸ್ ಅನ್ನೋದು ನಾಮದಾರೀಸ್ ಫ್ರೆಶ್ ಅಂತ ಇದೆ ನೋಡಿ, ಅವ್ರಿಗೂ ಪ್ರಚಾರ ಕೊಡ್ತಾ ಇದ್ದೀವಿ ನಾವು. ಅದರ ಎದುರುಗಡೆ ಇರುವಂಥ ಆಫೀಸೇ ಶ್ರೀ ಬಲಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷಾಲಯ. ನಮ್ಮ ಸುಭಾಷ್ ಗುರುಗಳು ಖಂಡಿತವಾಗ್ಲೂ ಅಲ್ಲಿ ಸಿಗ್ತಾ ನಿಮ್ಗೆ ಯಾವಾಗಲೂ ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ಈ ಶತ್ರು ನಿರ್ಮೂಲನಾ ಯಾಗ, ಅಘೋರ ಭದ್ರಕಾಳಿ ಶತ್ರು ನಿರ್ಮೂಲನಾ ಯಾಗದಲ್ಲಿ ಈ ಯಾಗದ ವಿಧಿ ನಿಯಮಗಳು ಹೇಗಿರುತ್ತೆ? ನೀವು ಹೇಳ್ತೀರಾ ಅಕ್ಕಿನ ತೊಳೆದು ಪೌಡ್ರ್ ಮಾಡಿಕೊಂಡು ಮನೆಯಿಂದ ತೊಗೊಂಬನ್ನಿ, ಫೋಟೋ ತೊಗೊಂಬನ್ನಿ. ಇದಾದ ನಂತರ ಏನು ಮಾಡ್ತೀರಾ ಸರ್? ನಾವು ಒಂದು ಬೊಂಬೆಯನ್ನು ಮಾಡಿ ಅದಕ್ಕೆ ಜೀವಕಾಳನ್ನು ಕೊಟ್ಟು ಆ ಯಾಗದಿಂದ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಆ ಬೊಂಬೆಗೆ ಯಾಗದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅಲ್ಲಿ ಶತ್ರು ನಿರ್ಮಾಣನೆ ಆಗಬೇಕು ಅಂದ್ಬಿಟ್ಟು ನಾವು ಮಾಡ್ತೀವಿ. ಇಫ್ ಯು ಡೋಂಟ್ ಮೈಂಡ್ ಸರ್, ಈಗ ಬೊಂಬೆನ ನಿರ್ಮಾಣ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ ಆ ಬೊಂಬೆಗೆ ಅಂತ ಹೇಳ್ತಿದ್ದೀರಲ್ಲ, ಆ ಪ್ರಾಣ ಪ್ರತಿಷ್ಠಾಪನೆ ಈ ಫೋಟೋ ಯಾರು ತೊಗೊಂಡೋಗಿರ್ತೀರಾ? ಅವ್ರದ್ದು. ವಾಮೋ, ಓಕೆ, ಹೌದು. ಬಟ್
ಶತ್ರು ನಿರ್ಮೂಲನ ಅಂತಂದ್ರೆ ಇವ್ರ ತಂಟೆಗೆ ಬರೆದಂಗೆ ಆಗತ್ತೆ. ಖಂಡಿತ ಇವ್ರ ತಂಟೆಗೆ ಬರ್ದಿರ ಆಗತ್ತೆ. ಪ್ಲಸ್ ಯಾಗಕ್ಕೆ ಯಾರು ಕುತ್ಕೊಂಡಿದಾರೋ ಅವ್ರಿಗೆ ಧೈರ್ಯ ಆಗತ್ತೆ. ಇದು ಓಪನ್ ಆಗಿ ಹೇಳ್ತೀನಿ, ಆ ದೇವಿ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ನನ್ನ ಮೇಲೆ ಬೇಡ, ನನ್ನ ಮೇಲೆ ದಯವಿಟ್ಟು ನಂಬಿಕೆ ಇಟ್ಕೊಂಡೇ ಬರಬೇಡಿ. ಆ ದೇವಿ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ಆ ದೈವ ಶಕ್ತಿ ಮೇಲೆ ಯಾರು ನಂಬಿಕೆ ಇದೆಯೋ, ನಾನು ಖಂಡಿತವಾಗ್ಲೂ ಆ ಯಾಗಕ್ಕೆ ಹೋದ ನನ್ನ ಫಲಿತಾಂಶ ಸಿಗತ್ತೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಅಲ್ಲಿ ಏನೋ ನಡೆಯುತ್ತೆ, ಇನ್ನೇನೋ ಮಾಡ್ಬಿಡ್ತೀವಿ, ಅಲ್ಲಿ ಸುಭಾಷ್ ಆಚಾರ್ಯ ಇನ್ನೆಂಗೋ ಇದ್ದಾನೆ ಅಂತ ಬರಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೇ ಹೋಗ್ಬಿಡ್ತೀರಾ, ದಯವಿಟ್ಟು ಆಗ್ಬಿಡ್ತೀರಾ ನೀವೇ. ನಾನು ಅದು ಓಪನ್ ಚಾಲೆಂಜ್ ಆಗಿ ಹೇಳ್ತಿದ್ದೀನಿ, ಓಪನ್ ಆಗಿ ಹೇಳ್ತಿದ್ದೀನಿ. ಟೆಸ್ಟ್ ಮಾಡಕ್ಕಂತ ಬರಂಗಿದ್ರೆ ನಾನು ಅದನ್ನೇ ಹೇಳ್ತೀನಿ, ನನ್ನ ಆಫೀಸ್ ಇರುತ್ತೆ, ಬಂದ್ಬಿಡಿ. ಅಲ್ಲಿ ಟೆಸ್ಟ್ ಎಲ್ಲ ಮಾಡೋದು, ಪರೀಕ್ಷೆ ಮಾಡೋದು ಇವೆಲ್ಲ ಮಾಡ್ಕೊಳಕ್ ಬರಬೇಡಿ, ಬೇಡ. ದೇವಿ ಹತ್ರ ಆಟ ಆಡೋ ನೀವು ಚಿಕ್ಕವರು, ನಾನು ಚಿಕ್ಕವನೇ. ಒಂದು ಬೀಜಾಕ್ಷರ ಆಗಿರ್ಬೋದು, ಒಂದು ಗಣಪತಿ ಮಂತ್ರ ಆಗಿರ್ಬೋದು, ಆ ಮಂತ್ರಕ್ಕೆ ನಾವು ಗೌರವವನ್ನು ಕೊಡಬೇಕು. ನೀನು ಗುರುಗಳಿಗೆ ಗೌರವ ಕೊಡಬೇಡ, ನನಗದು ಬೇಕು ಆಗಿಯೂ ಇಲ್ಲ. ಒಟ್ಟಲ್ಲಿ ಕೇಳ್ತಾ ಇದ್ರಲ್ಲ ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನಾ ಯಾಗದ ಬಗ್ಗೆ, ಇದು ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಯಾವಾಗ ಬರ್ತಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತಂದರೆ ಈ ಶೋನ ಕಂಪ್ಲೀಟಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಮಹಾನ್ ಶಕ್ತಿಯುತವಾಗಿರುವಂಥ ಅಘೋರ ಭದ್ರಕಾಳಿಯ ಫೋಟೋವನ್ನು ನೋಡೋದಕ್ಕೆ ನಮಗೆ ಭಯ ಆಗುತ್ತೆ. ರುಂಡ ಮುಂಡಗಳನ್ನು ಮಾಲೆಯಾಗಿ ಧರಿಸಿಕೊಂಡು, ಕತ್ತಿ ಕಪಾಲಗಳನ್ನು ಹಿಡ್ಕೊಂಡು, ಅಘೋರ ರೂಪದಲ್ಲಿ ನಾಲಿಗೆಯನ್ನು ಚಾಚಿಕೊಂಡು ಓಪನ್ ಮಾಡಿ ಆ ಅಮ್ಮ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಅಂಥ ಭದ್ರಕಾಳಿಯನ್ನು ಒಲಿಸ್ಕೊಂಡು ಭದ್ರಕಾಳಿಯ ಒಂದು ಸೇವೆನ ಮಾಡ್ಕೋತಾ ಭದ್ರಕಾಳಿಯ ಹೆಸರಿನಲ್ಲಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ. ಶಕ್ತಿಯಲ್ಲಿ ಅಘೋರ ಶಕ್ತಿ ಎಂದಿರುವಂಥ ಹಾಗೂ ರುಂಡ ಮಾಲೆಗಳನ್ನು ಧರಿಸಿರುವಂಥ ಮತ್ತು ಉಗ್ರವಾಗಿ ಕಾಣಿಸ್ಕೊಡುವಂಥ ಉಗ್ರ ರೂಪಿಣಿಯೂ ಇವರೇ, ಸಿಂಹ ರೂಪಿಣಿಯೂ ಇವರೇ. ಹಾಗೂ ಇವರನ್ನ ನೋಡೋದಕ್ಕೆ ಎಷ್ಟೋ ಜನಕ್ಕೆ ಆ ಭಯಭೀತರಾಗಿ ಆ ಫೋಟೋನ ನೋಡ್ತಾರೆ. ಯಾಕಂತಂದರೆ ಕಾಳಿ ಭದ್ರಕಾಳಿನ ನೋಡೋದು ಸುಮ್ಮನೆ ಅಲ್ಲ. ಸ್ಮಶಾನವಾಸಿ ಆಗಿರೋ ಈ ತಾಯಿನ ಒಲಿಸ್ಕೊಬೇಕು ಅಂತಂದರೆ ಅದು ಇದ್ದಿದ್ದು ಮ್ಯಾಟ್ರೇ ಅಲ್ಲ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು, ತನ್ನ ಸಂಸಾರದ ವಿಧಿ ನಿಯಮಗಳನ್ನು ಬದಿಗೆ ಇಟ್ಟು, ಸದಾ ಸರ್ವದಾ ತನ್ನ ಜೀವವನ್ನು ಮುಡುಪಾಗಿಟ್ಟಿರುವಂಥ ಕೆಲವು ಗುರುಗಳಲ್ಲಿ ಇನ್ನು ಆ ಸಾಧನೆ ಮಾಡಿರುವಂಥ ಉನ್ನತ ಮಟ್ಟಕ್ಕೆ ಹೋಗುವಂಥ ಕೆಲವರು ಮಾತ್ರ ಈ ತಾಯಿನ ಆರಾಧನೆ ಮಾಡ್ತಾರೆ. ಈ ತಾಯಿನ ಆರಾಧನೆ ಮಾಡಿಸ್ಕೊಂಡು ಒಲಿಸ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳೋವಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರೇನೆ ಶ್ರೀ ಈಗ ಇತ್ತೀಚೆಗೆ ಸರ್ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ನಿಮಗೆ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ ಅಂತ ನಮಗೆ ಗೊತ್ತಾಯಿತು. ಸೊ ಶ್ರೀ ಡಾಕ್ಟರ್ ಸುಭಾಷ್ ಆಚಾರ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ. ನಿಮಗೆ ಆತ್ಮೀಯ ಧನ್ಯವಾದಗಳು ಹಾಗೂ ತುಂಬ ಶುಭ ಕೋರ್ತೀನಿ ಸರ್ ನಿಮಗೆ ಆ ವಿಚಾರಕ್ಕೆ. ಥ್ಯಾಂಕ್ ಯು ಸರ್. ಇನ್ನು ಈ ಅಘೋರ ಭದ್ರಕಾಳಿಯ ಶತ್ರು ನಿರ್ಮೂಲನಾ ಯಾಗದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಯಾಗ ಎಲ್ಲಿ ನಡೆಯುತ್ತೆ? ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ, ಕನ್ಫ್ಯೂಷನ್ ಬೇಡ. ಈ ಯಾಗಕ್ಕೆ ಎಷ್ಟು ಜನ ಅರ್ಹರಿದ್ದೀರಾ? 108 ಜನಗಳು ಮಾತ್ರ. ಈ ಯಾಗಕ್ಕೆ ಹೇಗೆ ಬರಬೇಕು, ತನ್ನ ವಿಧಿ ನಿಯಮಗಳೇನು, ಕಾರ್ಯಕ್ರಮದ ಮುಂಚಿತವಾಗಿ ನಾವು ಹೇಳ್ತಾ ಬಂದಿದ್ದೀವಿ, ಕಡೆಯಲ್ಲಿ ಕೂಡ ಮತ್ತೊಮ್ಮೆ ಹೇಳ್ತೀವಿ. ಈ ಯಾಗದ ಬಗ್ಗೆ, ಈ ಯಾಗದ ಇನ್ನಷ್ಟು ಮಾಹಿತಿಗಳನ್ನ ಬೇಕಾದರೆ ಇವರ ಆಫೀಸ್ ನಂಬರ್ ಕೂಡ ನಾವು ಕಂಪ್ಲೀಟಾಗಿ ಕೊಟ್ಟಿರ್ತೀವಿ. ತುಂಬ ಮುಕ್ತವಾಗಿ, ತುಂಬ ಗೌಪ್ಯವಾಗಿ, ಅಂದರೆ ಒಂದು ರೀತಿಯಲ್ಲಿ ಸೀಕ್ರೆಟ್ ಆಗಿ ಅಂತ ಹೇಳ್ತಾರಲ್ಲ, ನೀವು ಕೊಡುವಂಥ ಶತ್ರುಗಳ ಫೋಟೋ ಯಾವುದೇ ಇದ್ರೂ ಮತ್ತೊಮ್ಮೆ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ, ಯಾರಿಗೂ ತೊಂದರೆ ಆಗಲ್ಲ. ಅಂದರೆ ಅವರೆಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಏನಾದರೂ ಆಗುತ್ತಾ ಅವ್ರಿಗೆ? ಇಲ್ಲ. ನಿಮ್ಮ ಜೀವನಕ್ಕೆ ತೊಂದರೆ ಆಗದಿದ್ದಂಗೆ ಆ ಒಂದು ಹೋಮ ಅವ್ರ ಕಡೆಯಿಂದ ತೊಂದರೆ ಆಗದಂಗೆ ಕಾಪಾಡುತ್ತೆ. ಅದೇ ಅಘೋರ ಭದ್ರಕಾಳಿಯ ಈ ಶತ್ರು ನಿರ್ಮೂಲನಾ ಯಾಗ. ಈ ಯಾಗಕ್ಕೆ ಎಷ್ಟು ಜನ ಬರಬೇಕು, ಏನು ಕತೆ ಎತ್ತ ಅಂತ ಕಂಪ್ಲೀಟಾಗಿ ನಂಬರ್ಗಳ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿ ಎನಿ ಟೈಮ್ ಬೇಕಾದ್ರೆ ಕೇಳ್ಕೊಬೋದು. ಸರ್, ಇನ್ನು ಈ ಯಾಗದ ಬಗ್ಗೆ ನಾವು ಮಾತಾಡ್ತಾ 108 ಜನಕ್ಕೆ ಅಂತ ಹೇಳಿದ್ರಿ, ವಿಧಿ ನಿಯಮಗಳು ಈ ರೀತಿ ಇರುತ್ತೆ ಅಂತ ಹೇಳಿದ್ರಿ, ಆಮೇಲೆ ಯಾವುದೇ ರೀತಿಯ ಮಡಿಮೇಲಿಗೆಗಳು ಕೂಡ ಇರಲ್ಲ, ಈ ಪೂಜೆಗೆ ಯಾರು ಬೇಕಾದರೂ ಬರ್ಬೋದು ಅಂತ ಹೇಳಿದ್ರಿ. ಈ ಯಾಗ ಮಾಡಿಸಿದ ನಂತರ, ಯಾಗ ಮಾಡಿದ ಆದಮೇಲೆ ಈ ಶತ್ರು ನಿರ್ಮೂಲನಾ ಈ ಎಫೆಕ್ಟ್ ಅಂದರೆ ಅವ್ರಿಗೆ ಎಷ್ಟು ದಿನಗಳ ಇಂದ ಪರಿಣಾಮ ಕಾಣಿಸುತ್ತೆ ಸರ್?